ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳನ್ನ ಬೈತಿದ್ರು ಅವ್ರಿಗೆ, ಯಾರು ಹಳ್ಳಿಯವರು. ಏನು ನಿಮ್ಮ ತಂಗಿನ ಲಗ್ನ ಮದುವೆ ಮಾಡ್ಕೊಡ್ತಿರೋ ಇಲ್ಲ, ಏನದು ಪುಸ್ತಕ ಹಿಡ್ಕೊಂತಾಳೆ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದೀವಲ್ಲ ಸರ್, ಮಕ್ಕಳನ್ನ ಎತ್ಗೋ ವಯಸ್ಸಿನಾಗ ಪುಸ್ತಕ ಹಿಡ್ಕೊಂಡು ಕಳಿಸ್ತೀರ. ಮದುವೆ ಮಾಡ್ರಿ, ನೀವು MA MPhil ಓದಿಸಿದ್ರಿ, ಅದಕ್ಕಿಂತ ಹೆಚ್ಚು ಓದು ಗಂಡನ ಎಲ್ಲಿ ಹುಡುಕ್ತೀರಿ ನೀವು? ನೀವು ಹೊಲ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗತ್ತೆ ಆಕೆ ಗಂಡನ ಹುಡ್ಕಕ್ಕೆ. ಅದನ್ನು ಕೇಳಿ ಬಂದು ಯಾರಿಗಾದರೂ ಕಟ್ಟೆಯಲ್ಲಿ ಹರಟೆ ಕಟ್ಟೆಯಲ್ಲಿ ಇಂಥ ಮಾತನ್ನು ಕೇಳಿ ಬಂದರೆ ನಮ್ಮ ಮನೆಯಲ್ಲಿ ಜಗಳ ಸರ್. ಮಂಗಳೂರದ ಲಿಸ್ನರ್ಸ್ ಇದ್ದಾರಲ್ಲ ಸರ್, ವಂಡರ್ಫುಲ್. ನಿಮ್ಮನ್ನ ಅವರು 24 ಗಂಟೆನೂ ಕೂಡ ಒಬ್ಬ ಮಾಧ್ಯಮ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗೆ 24 ಗಂಟೆ ಎಚ್ಚರವಾಗಿ ಹೇಗಿರಬೇಕು ಅನ್ನೋದನ್ನು ನನಗೆ ಕಲಿಸಿಕೊಟ್ಟವರೇ ಮಂಗಳೂರಿನ ಕೇಳುಗರು. ಒಂದು ಕಡೆ ಡೈವರ್ಸ್, ಇನ್ನೊಂದು ಕಡೆ ಟ್ರಾನ್ಸ್ಫರ್ ರಿಪ್ರೆಸೆಂಟೇಷನ್ ತೊಗೊಂಡು ಡೆಲ್ಲಿಗೆ ಹೋದೆ. ನೀವು ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರೆ ನನ್ನ ಮದುವೆ ಉಳಿಯುತ್ತೆ, ಇಲ್ಲಾಂದ್ರೆ ನಾನು ಡೈವರ್ಸ್ ಕೊಟ್ಟು ಮಂಗಳೂರಲ್ಲೇ ಇರ್ತೀನಿ ಅಂತ ನಮ್ಮ COಗೆ ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಆಯ್ತಮ್ಮ ತಂಗಿ ನಿನ್ನ ಮದುವೆ ಉಳಿಸ್ಕೊ ಹೋಗು ಅಂತ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಬಸವ ಜಯಂತಿಯನ್ನು ಶುರು ಮಾಡಿದೆ ಸರ್ ಮಂಗಳೂರಲ್ಲಿ. ಮಂಗಳೂರಿನ ಟೌನ್ ಹಾಲಲ್ಲಿ ಫಸ್ಟ್ ಬಸವ ಜಯಂತಿಯನ್ನು. ನನ್ನ ಫ್ರೆಂಡು ಒಬ್ಳು ಪಟ್ಟಣ ಶೆಟ್ಟಿ ಅಂತ PhD ಮಾಡ್ತಾಯಿದ್ಲು ಪುಣೆಯಲ್ಲಿ. ನನಗೆ ಅದು ದೈಹಿಕ ಸಮಸ್ಯೆಗಳಿರ್ತಲ್ಲ ಹೆಣ್ಮಕ್ಳಿಗೆ, ನನಗೆ ಒಂದು ರೆಸ್ಟ್ ಬೇಕಿತ್ತು. ಬರುವಾಗ ಟ್ರೈನಲ್ಲಿ 3 ದಿನ ಇರುವಾಗ ನಮ್ಮ ಕಾಕಾಗೆ ಹೇಳಿದೆ ನಾನು, ಕಾಕ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಇಲ್ಲಿ ಒಂದು ಸೆಕೆಂಡ್ ಕ್ಲಾಸಲ್ಲಿ ಅಷ್ಟು ವ್ಯವಸ್ಥೆ ಇಲ್ಲ. ನನ್ನ ಫ್ರೆಂಡು ಒಬ್ಳು ಪಟ್ಟಣ ಶೆಟ್ಟಿ, ವಿಜಯಲಕ್ಷ್ಮಿ ಪಟ್ಟಣ ಶೆಟ್ಟಿ ಅಂತ, ಅವಳು ಇಲ್ಲಿ PhD ಮಾಡ್ತಾಳೆ, ಅವಳು ಹಾಸ್ಟೆಲಲ್ಲಿ ಇದ್ದಾಳೆ, ಅವಳು ಫೋನ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಬರಲಾ ಅಂತ ಕೇಳಿದೆ. ಆಯ್ತಮ್ಮ ಹೋಗು, ಪುಣೆಯಿಂದ ಧಾರವಾಡ ಏನು ಒಂದಿನ ಅಲ್ವಾ, ಅಲ್ಲಿಂದ ಅವಳಿಗೆ ಬಸ್ ಹತ್ಸಕ್ಕೆ ಹೇಳು, ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ, ನಾನು ಬೆಳಗ್ಗೆ ಬರ್ತೀನಿ, ನೀನು ಸಂಜೆ ಬರ್ತೀನಿ ಅಷ್ಟೇ ಅಂದರು. ನಾನು ಇಳಿದು ಅವರು ಹಾಸ್ಟೆಲಿಗೆ ಹುಡ್ಕೊಂಡು ಅವಳಿಗೆ ಫೋನ್ ಮಾಡಿಕೊಂಡು ಹೆಂಗೆ ಅವಾಗ ಫೋನ್ ಇರಲಿಲ್ಲ, PP ನಂಬರಿಗೆ ಫೋನ್ ಮಾಡಿ ಅವಳು ಹುಡುಕೊಂಡು ಹೋದೆ ಸರ್ ನಾನು ಪುಣೆಗೆ. ನಮ್ಮ ಕಾಕ ಧಾರವಾಡಕ್ಕೆ ಸೀದಾ ಹೋದರು. ನಾನು ಮಾರನೇ ದಿನ ಮನೆಗೆ ಹೋದೆ. ನೀವು ಎಲ್ಲ ನಂಬಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಸಂದರ್ಶನ ಮಾಡ್ಕೊಂಡಿದ್ದೀನಿ. ನಮ್ಮ 3ನೇ ಅಣ್ಣ, ಅವ್ರ ಹೆಸರು ಗುರು ಅಂತ. ನೀನು ಕಾಕನ ಜೊತೆ ಯಾಕೆ ಬರಲಿಲ್ಲ, ಎಲ್ಲಿ ಉಳ್ಕೊಂಡು ನಡಕ್ಕೆ ಯಾಕೆ ಹೇಳಿದೆ? ಇಷ್ಟು ವೆಲ್ಕಮ್ ಆಯ್ತು ಸರ್ ನನಗೆ, ತಲೆಯಿಂದ ಕಾಲ್ವರೆಗೂ ಚೆನ್ನಾಗಿ ಹೊಡೆದ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟಗಳು ನಮ್ಮ ಮನಸ್ಸನ್ನು, ಒಂದು ಅಂತರಾತ್ಮದ ಶಕ್ತಿಯನ್ನು, ಆತ್ಮಬಲವನ್ನು ಹೆಚ್ಚು ಮಾಡ್ತೇವೆ ಅಂತ ನಾನು ನನ್ನ ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂಥ ಹನ್ನೊಂದಿರ ಮಧ್ಯೆ ಈ ಥರ ಒಂದು ಆರ್ಡರ್ ಬಂದಾಗ ಅವ್ರಿಗೆ ಅವಾಗ ಅನ್ನಿಸ್ತು, ಓ ಗೆಜೆಟೆಡ್ ಗ್ರೂಪ್ B ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂದಾಗ ಅವ್ರಿಗೆಲ್ಲ ಆಯಿತು, ಇವಳೇನೋ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿವರೆಗೂ ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳನ್ನ ಬೈತಿದ್ರು ಅವ್ರಿಗೆ, ಯಾರು ಹಳ್ಳಿಯವರು. ಏನು ನಿಮ್ಮ ತಂಗಿನ ಮದುವೆ ಮಾಡ್ಕೊಡ್ತಿರೋ ಇಲ್ಲ, ಏನದು ಪುಸ್ತಕ ಹಿಡ್ಕೊಂತಾಳೆ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದೀವಲ್ಲ ಸರ್, ಮಕ್ಕಳನ್ನ ಎತ್ಗೋ ವಯಸ್ಸಿನಾಗ ಪುಸ್ತಕ ಹಿಡ್ಕೊಂಡು ಕಳಿಸ್ತೀರ. ಮದುವೆ ಮಾಡ್ರಿ, ನೀವು MA MPhil ಓದಿಸಿದ್ರಿ, ಅದಕ್ಕಿಂತ ಹೆಚ್ಚು ಓದು ಗಂಡನ ಎಲ್ಲಿ ಹುಡುಕ್ತೀರಿ ನೀವು? ನೀವು ಹೊಲ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗತ್ತೆ ಆಕೆ ಗಂಡನ ಹುಡ್ಕಕ್ಕೆ. ಅದನ್ನು ಕೇಳಿ ಬಂದು ಯಾರಿಗಾದರೂ ಕಟ್ಟೆಯಲ್ಲಿ ಹರಟೆ ಕಟ್ಟೆಯಲ್ಲಿ ಇಂಥ ಮಾತನ್ನು ಕೇಳಿ ಬಂದರೆ ನಮ್ಮ ಮನೆಯಲ್ಲಿ ಜಗಳ ಸರ್. ಅವ್ರು ಹಿಂಗಂದರು, ಆ ಪಂಚ ಹಿಂಗಂದ, ಈ ಪಂಚ ಹಿಂಗಂದ ಅಂತ ನನ್ನ ಮನೆಯಲ್ಲಿ ತರಾಟೆಗೆ ತೊಗೊಳ್ತಾಯಿದ್ರು. ಇಂಥ ಭಯಾನಕ ವಾತಾವರಣದಲ್ಲಿ ಮದುವೆ ಮಾತೂ ನಡೀತಾ ಇತ್ತು. ವರದಕ್ಷಿಣೆಯ ಪೀಡುಗು ಆವತ್ತು ದಿನಗಳಲ್ಲಿ ತುಂಬ ಇತ್ತು. ಅದು ಅನೇಕ ಇಂಥ ಘಟನೆಗಳು ಮನೆಯಲ್ಲಿ. ನಾನು ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ. ನಾನಾಯಿತು, ನನ್ನ ಓದಾಯಿತು. ಆಮೇಲೆ ಆ ಶರಣರ ಅಕ್ಕ ಮಹಾದೇವಿಯ ಪ್ರಭಾವ ನನ್ನ ಮೇಲೆ ಭಾಳ ಬೀರಿತ್ತು. ಅದಾಗಲೇ ಆ ವಚನ ಇದೆಯಲ್ಲ ಸರ್, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ, ಚನ್ನಮಲ್ಲಿಕಾರ್ಜುನ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರು, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಒಂದು ಮಾತು ನನಗೆ ಆಗಾಗ ಭಾಳ ಎಚ್ಚರಿಸ್ತದೆ ಸರ್. ಇವತ್ತಿಗೂ ಕೂಡ ಆ ಮಾತು ನನ್ನನ್ನು, ಆ ಒಳಗಿನ ಪ್ರಜ್ಞೆ ಅದನ್ನು ನನ್ನನ್ನು ಎಚ್ಚರಿಸ್ತಾ ಇರುತ್ತೆ. ಹಾಗಾಗಿ ಅವನ್ನೆಲ್ಲ ಮಾತನ್ನು ಬಿಟ್ಟು ನನ್ನ ಗುರಿ ಏನೋ ಒಂದು ನನ್ನ ಕಾಲ ಮೇಲೆ ನಿಂದಿರಬೇಕು ಅನ್ನೋದೊಂದೇ ಇತ್ತು. ಆ ಗುರಿಯತ್ತ ಸಾಗಿ ಮಂಗಳೂರಿಗೆ ಬರುವಾಗ ಅದಕ್ಕೂ ಅಂದ್ರಂತೆ ಜನ, ಬಸ್ ಸ್ಟ್ಯಾಂಡಿಗೆ ಮನೆಯ ಮಗಳನ್ನು ಗಂಡನ ಮನೆಗೆ ಮದುವೆ ಮಾಡಿ ಕಳಿಸೋದು ಬದಲಿ ಅದೇನು
ನೌಕರಿ ಕಳಿಸ್ತಾರಂತೆ, ಆಕೆ ದುಡ್ದಿದ್ದು ಇವ್ರು ತಿಂತಾರಂತೆ. ಈ ಥರದ ಮಾತುಗಳನ್ನು ಕೂಡ ಆಡಿದ್ರಂತೆ. ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಅಲ್ಲಿ ಇರಲಿಲ್ಲ. ಹೀಗಾಗಿ ಮಂಗಳೂರಿಗೆ ಬಂದೆ. ಈವನ್ ಮಂಗಳೂರು ಆಕಾಶವಾಣಿಗೆ ಜಾಯಿನ್ ಆದೆ ಸರ್. 15 ಅದು ಬಸವ ಜಯಂತಿ ದಿನಾನೇ ನಾನು ಮೇ 15 1991 ಮೇ 15ನೇ ತಾರೀಕು ಬಸವ ಜಯಂತಿ ದಿನ ನಾನು ಜಾಯಿನ್ ಆದೆ. ಆ ಬಸವಣ್ಣನ ಕೃಪೆ, ಶರಣರ ಕೃಪೆ ನನ್ನ ಬದುಕಿನ ಉದ್ದಕ್ಕೂ ಇದೆ. ಜಾಯಿನ್ ಆದೆ. ಅದು ಕೂಡ ನಿಮ್ಗೆ ಗೊತ್ತು, ಆಕಾಶವಾಣಿ ಅಂದ್ರೆ ಒಂದು ಸಾರಸ್ವತ ಲೋಕದ ಪ್ರಪಂಚ. ಅದು ಮಂಗಳೂರು. ಜಾಣರ ಜಿಲ್ಲೆ. ಅಲ್ಲಿ ಇರೋರೆಲ್ಲ ಸಾರಸ್ವತಿ ನಾಲಿಗೆಯಿಂದ ಹುಟ್ಟಿದವರು, ನಾವು ಶೂದ್ರ ವರ್ಗದವರು, ಕಾಲಿನಿಂದ ಹುಟ್ಟಿದವರು ಅನ್ನುವ ಧೋರಣೆಯಲ್ಲಿ ನಾನು ಅಲ್ಲಿ ಜಾಯಿನ್ ಆದಾಗ ಈಕೆಗೆ ಧಾರವಾಡ ಭಾಷೆ, ರೊಟ್ಟಿ ಖಾರ ತಿಂದ ಜನ, ಅಲ್ಲಿ ಮಂಗಳೂರು ಸಾಫ್ಟ್ ಆದ ಮೀನು, ಸಾಫ್ಟ್ ಆದ ಅನ್ನ ಊಟ ಮಾಡಿದ ಜನ, ಕುದಿಸಿಲಕ್ಕಿಯನ್ನು ಉಂಡ ಜನ, ತುಂಬ ರಿಫೈನ್ಡ್ ಜನ ಅವರು. ನಾನು ಆ ಒಂದು ಪ್ರದೇಶದಿಂದ ಆಗಷ್ಟೇ ಮನೆಯಿಂದ ಹೊರಗಡೆ ಬಂದವಳು. ಹಾಸ್ಟೆಲ್ ಜೀವನ ಗೊತ್ತಿಲ್ಲ, ಹೊರಗಡೆ ಜೀವನ ಗೊತ್ತಿಲ್ಲ. ಮಂಗಳೂರು ನಾನು ಸ್ವೀಕರಿಸಿದ ರೀತಿ ಇದೆಯಲ್ಲ, ಎಲ್ಲೋ ಒಂದು ಕಡೆ ವಲಸೆ ಬಂದಂಥ ಕಾಡು ಪ್ರಾಣಿ ಅನ್ನುವ ರೀತಿಯಲ್ಲಿ ನನ್ನನ್ನು ನೋಡಿದರು. ಯಾಕೆಂದರೆ ಅವರೆಲ್ಲ ತುಂಬ ಅಚ್ಚುಕಟ್ಟಾದ ಗ್ರಾಂಥಿಕ ಕನ್ನಡ, ಒಳ್ಳೆಯ ಉಡುಪು, ಒಳ್ಳೆಯ ಸೌಂದರ್ಯ ಇರುವಂಥ ಹೆಣ್ಮಕ್ಳು, ಗಂಡಸರು ಅಷ್ಟೇ, ತುಂಬ ಸ್ಫುರದ್ರೂಪಿಗಳು. ಅಂತರ ಬದುಕಿನಲ್ಲಿ ನಾನು ಹೋಗಿ ನನಗೆ ದೊಡ್ಡ ಸವಾಲು ಅಂತಂದರೆ ಆ ಭಾಷೆಯನ್ನು ಕಲಿಯೋದು, ಆ ವೃತ್ತಿಪರತೆಯನ್ನು ಕಲಿತ್ಕೊಳ್ಳೋದು. ಏನು ಡೆಸಿಗ್ನೇಷನ್ ಕೊಟ್ಟರು ನಿಮಗೆ ಅಲ್ಲಿ ಪ್ರೋಗ್ರಾಮ್? ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಗ್ರೂಪ್ ಬಿ ಗೆಜೆಟೆಡ್. ಏನು ಸೆಕ್ಷನ್ ಯಾವುದು ಕೊಟ್ಟರು? ಸೆಕ್ಷನ್ ಹೋದ ತಕ್ಷಣ ನನಗೆ ಮೇ 15 ಜಾಯಿನ್ ಆಗಿದ್ದು. ಅಲ್ಲಿ VG ಮ್ಯಾಥ್ಯೂ ಅಂತ ತ್ರಿವೇಂದ್ರಮದ ಒಬ್ಬ ಡೈರೆಕ್ಟ್ರು. ನಾನು ಅವ್ರ ಕಣ್ಣಿಟ್ಟು ನೋಡ್ತಿರ್ಲಿಲ್ಲ ಸರ್. ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು, ಗಂಡಸರನ್ನು ನೋಡಬಾರ್ದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅನ್ನೋ ಸಂಸ್ಕಾರದಲ್ಲಿ ಬಂದವಳು. ಹೀಗಾಗಿ ನಾನು ನೋಡ್ತಿರ್ಲಿಲ್ಲ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ವಿಭೂತಿ ಹಚ್ಕೊಂಡು, ಆಮೇಲೆ ಸೀರೆ ಉಟ್ಕೊಂಡು ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ಸರ್. ನಾನು ವಿಭೂತಿ ಹಚ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ವಾಟ್ ಈಸ್ ದಿಸ್ ಅಂತ ಕೇಳಿದರು ನನಗೆ. ಸರ್, ದಿಸ್ ಈಸ್ ಭಸ್ಮ, ವಿಲ್ ಕಾಲ್ ಇಟ್ ಆಸ್ ಅ ವಿಭೂತಿ ಆ್ಯಂಡ್ ಇಟ್ ಈಸ್ ಅ ಸಿಂಬಲ್ ಆಫ್ ಏನೇನು ಓದಿದ್ನಲ್ಲ, ನೊಸಲಿಗೆ ವಿಭೂತಿಯೇ ಶೃಂಗಾರ ಅನ್ನುವ ಸಂಸ್ಕಾರದಿಂದ ಬಂದವಳು ನಾನು. ನೋ ನೋ ನೋ, ಐ ಆಮ್ ಗಿವಿಂಗ್ ಯು ಯೂತ್ ಸೆಕ್ಷನ್, ಬಿ ಫಾರ್ವರ್ಡ್ ಆ್ಯಂಡ್ ಯು ಶುಡ್ ಬಿ ಯಂಗ್ ಲುಕ್, ನಾಟ್ ಲೈಕ್ ಅಜ್ಜಿ ಅಂದರು. ನಾನು ಹಿಂಗೆ ಕೆಳಗಡೆಕ್ಕೆ ಮುಖ ಮುಕ್ಕೊಂಡು ಇವ್ರು ಏನು ಹಿಂಗೆ ಹೇಳ್ತಾ ಇದ್ದಾರೆ, ಡೈರೆಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಲ್ಲ ಅಂತ ಕೆಳಗಡೆ. ಅವರು ಕೇರಳದವರು ಮತ್ತು ಡೈರೆಕ್ಟರು, ಆಮೇಲೆ ಕ್ಯಾಥಲಿಕ್ ಕ್ರಿಶ್ಚಿಯನ್ಸು ಕೆಳಗಡೆ ಮಾಡಿದೆ. ನೀನು ಇಲ್ಲಿ ಮದುವೆ ಮಾಡ್ಕೊಳಕ್ಕೆ ಬಂದಿಲ್ಲ, ಗಂಡ ನೋಡ್ಕೊಳಕ್ಕೆ ಹೋಗಿ ಬಂದಿಲ್ಲ ಇಲ್ಲಿ. ಡೋಂಟ್ ಬಿ ಶೈ, ಬಿ ಬೋಲ್ಡ್. Look at me. Sit over. What is the schedule? What is program? Don't listen to your. If you have any problem, you come and meet me. ಅಂದರು. ಇಂಥ ಡೈರೆಕ್ಟರ್ ಜೊತೆ ಏನು ಕೆಲಸ ಮಾಡಲಿ ನಾನು? ಸರ್, ಐ ಡೋಂಟ್ ಹ್ಯಾವ್ ಪ್ಲೇಸ್ ಟು ಲೀವ್. ಒನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇಸ್ ದೇರ್ ಇನ್ ಕೇರಳ, ಫ್ರಮ್ ಕೇರಳ. ಗೋ ಅಂಡ್ ಸ್ಟೇ ವಿತ್ ಹಿಮ್. ಸ್ಟೇ ವಿತ್ ಹಿಮ್, ನಾ ಸ್ಟೇ ವಿತ್ ಹರ್. ಗಂಡು ಮಕ್ಕಳು ನೋಡಂಗಿಲ್ಲ, ಸ್ಟೇ ವಿತ್ ಹಿಮ್. ನಿಮ್ಮ ಅಣ್ಣ ಕೇಳಿದ್ರೆ ಮರ್ಡರ್ ಮಾಡ್ತಿದ್ದ. ಇದೆಂಥ ಕಲ್ಚರ್ ರೀ ಅಂತ ನನಗೆ ತುಂಬ ಹೆದರಿಕೆ ಸರ್. ಸ್ಟೇ ಸರ್, ಇದು ಏನಿದು ಅಂತ. ಐ ಆಮ್ ಸೇಯಿಂಗ್ ಯು ದಟ್ ಯು ಶುಡ್ ಬಿ ಬೋಲ್ಡ್, ಶುಡ್ ಬಿ ಏಬಲ್ ಟು ಥಿಂಕ್ ಫಾರ್ವರ್ಡ್. ಹೌದಲ್ಲ, ಇವರು ನನಗದು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಎಷ್ಟು ಬೋರ್ಡ್ ಇದಾರಲ್ಲ ಅಂತ. ಇದ್ದಕ್ಕಿದ್ದಾಗ ಒಂದು ಸಲ ಕರೆದ್ರು ಸರ್. ಕರೆದು PA ಮೇರಿ ಅಂತಿದ್ರು, ಅವ್ರನ್ನ ಕರೆದ್ಬಿಟ್ಟು, ನೀನು ಯು ಶುಡ್ ಚೇಂಜ್ ಯುವರ್ ಅಟಾಯಸ್ ಅಂದರು. ಏನದು, ಸೀರೆ ಕೊಬ್ಬರಿ ಎಣ್ಣೆ ಹೆಚ್ಕೊಳ್ಳೋದೆಲ್ಲ ಬಿಟ್ಟುಬಿಡು, ಬಿ ಬೋಲ್ಡ್ ಅಂತ ಹೇಳ್ಬಿಟ್ಟು 5,000 ರೂಪಾಯಿ ಕೈಯಲ್ಲಿಟ್ರು ಸರ್ ಅವರು. ತಂದೆ ಈಸ್ ಐ ಆಮ್ ಗಿವಿಂಗ್ ಈಸ್ ಮೈ ಫಾದರ್ಸ್. ತಂದು, ಇವಳನ್ನ ಹಂಪನ್ ಕಟ್ಟಕ್ಕೆ ಹೋಗು ಮಂಗಳೂರಲ್ಲಿ, ಗೆಟ್ ಹರ್ ಗುಡ್ ಡ್ರೆಸ್ಸಸ್. 5,000 ರೂಪಾಯಿ ಸರ್. ಅವಾಗ ಇದಿರಲಿಲ್ಲ ಸರ್, 3 ತಿಂಗಳವರೆಗೂ ನಮ್ಗೆ ಸಂಬಳ ಇರ್ತಿದ್ದಿಲ್ಲ ಡ್ರೆಸ್ ತಗೊಳಕ್ಕೆ. ತಗೊಂಡು ಅವಳು ಒಳ್ಳೆ ಡ್ರೆಸ್ ತಗೊಂಬ. ಆಮೇಲೆ ಒಂದು ಬಿಳಿ ಚೂಡಿದಾರ, ಒಂದು ಗ್ರೀನ್ ಟಾಪ್ ಹಾಕ್ಕೊಂಡು ಹೋದೆ ಸರ್. ಮನೆ ಕಾಲರ್ ಅಂದರು ಡೈರೆಕ್ಟ್ರು. ಅವಾಗ ಡೈರೆಕ್ಟ್ರನ್ನ ಭೇಟಿಯಾಗೋದಂದ್ರೆ ಕೈ ಕಾಲು ನಡುಗಿಸ್ಕೊಂಡು ಹೋಗ್ತಿದ್ರು ಸರ್. ಆಗಿನ ಒಂದು ಬ್ರಿಟಿಷ್ ಪರಂಪರೆ, ಕಲ್ಚರು, ಹೈರಾರ್ಕಿ ತುಂಬ ಇರ್ತಿತ್ತು. ನಡ್ಕೊಂಡು ಹೋದೆ ಅವ್ರನ್ನ ಕರ್ಕೊಂಡು ಕಾಲಲ್ಲಿ. ಲುಕಿಂಗ್ ಗುಡ್, ಗೋ ಅಂದರು. ಸರ್ಟಿಫಿಕೇಟ್ ಕೊಟ್ಬಿಟ್ರು. ಒಂದೇ ಒಂದು ವರ್ಡ್, ಲುಕಿಂಗ್ ಗುಡ್, ಯು ಶುಡ್ ವೇರ್ ಲೈಕ್ ದಿಸ್, ಗೋ ಅಂದರು. ಆಮೇಲೆ ಮರನೇ ದಿನನೇ ಫಸ್ಟ್ ನನಗೆ ಅಸೈನ್ಮೆಂಟ್ ಕೊಟ್ಟರು ಸರ್. ಯು ಗೋ ಆ್ಯಂಡ್ ಡೂ ದ ಪ್ರೋಗ್ರಾಮ್ ಆನ್ ರಾಜೀವ್ ಗಾಂಧಿ ಅಸಾಸಿನೇಷನ್ ಆಗಿತ್ತು. ಮೇ 19, ಆ ದಿನವನ್ನು ನಾನು ಮರೆಯಲ್ಲ. ಮೇ 19, 1991
ಗೋ ಇನ್ ಡೂ ದ ಪ್ರೋಗ್ರಾಮ್ ಆನ್ ರಾಜೀವ್ ಗಾಂಧಿ, ಟ್ರಿಬ್ಯೂಟ್ ಟು ದ ರಾಜೀವ್ ಗಾಂಧಿ ಅಂದರು. ನನಗೆ ಪ್ರೋಗ್ರಾಮ್ ಗೊತ್ತಿಲ್ಲ. ಅಂದರೆ ಕಾರ್ಯಕ್ರಮ ಕೊಟ್ಟು, ಆಕಾಶವಾಣಿ ಧಾರವಾಡಲ್ಲಿ ಕಾರ್ಯಕ್ರಮ ಕೊಟ್ಟು ಅಭ್ಯಾಸ, ಯುವ ಹರಟೆ ಕಾರ್ಯಕ್ರಮ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆಕಾಶವಾಣಿ ಸಿಸ್ಟಮ್ ಗೊತ್ತಿತ್ತು, ಬಟ್ ಅಡ್ಮಿನಿಸ್ಟ್ರೇಷನ್ ಏನು ಗೊತ್ತಿರಲಿಲ್ಲ. ಗೋ ಇನ್ ಡೂ ದ ಪ್ರೋಗ್ರಾಮ್ ಅಂದ್ಬಿಟ್ರು. ಅವ್ರು ಹಿರೇಮಠ ಅಂತಿದ್ರು, ಭಾಳ ಒಳ್ಳೆಯವರು, SS ಹಿರೇಮಠ ಅಂತ. ಅವರು ನಮಗೆ ಸೀನಿಯರ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಬಾ ಅಮ್ಮ ಹಿಂಗೆ ಮಾಡು. ಅವ್ರು ಬೋಲ್ಡ್ ಥಿಂಕಿಂಗ್ ಇದ್ದಾರೆ, ಡೋಂಟ್ ಫೀಲ್. ನಾನು ಜೋರಾಗಿ ಹೋಗಿ ಅವ್ರಿಗೆ ಅಳಾಕ್ಷನ್ ಮಾಡಿಬಿಟ್ಟೆ, ಸರ್ ನಾನು ಲೆಕ್ಚರರ್ ಆಗಿ ಇರ್ತೀನಿ, ಇವ್ರು ಏನೇನೋ ಹೇಳ್ತಾ ಇದ್ದಾರೆ ಸರ್. ಅವಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಸರ್ ನನಗೆ. ಗೋ ಇನ್ ಸ್ಟೇ ವಿತ್ ಅನದರ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತಾರೆ, ಈಟ್ ನಾನ್ ವೆಜ್ ಅಂತಾರೆ, ಮೀನು ಅಂತಾರೆ ಸರ್, ಏನೇನೋ ಅಂತ ಇದ್ದಾರಲ್ಲ ಸರ್. ನಾನು ಇಂಥ ವಾತಾವರಣ ನನಗೆ ಒಗ್ಗಲ್ಲ ಸರ್. ನಾನು 2 ಹೊತ್ತಿನ ಊಟ ಸಿಕ್ಕರೆ ಸಾಕು, ನಾನು ಧಾರವಾಡಕ್ಕೆ ಹೋಗ್ತೀನಿ. ನಾನು ನಿಜಕ್ಕೂ 10 ಸಲ ನಿರ್ಧಾರ ಮಾಡಿದ್ದೀನಿ ಸರ್ ಅಲ್ಲಿಂದ ಹೋಗೋಕ್ಕೆ, ಈ ಕೆಲಸ ಆಗಲ್ಲ ನನಗೆ ಅಂತ. ಆಮೇಲೆ ಅವ್ರು ಕೂಡಿಸ್ಕೊಂಡು ನನಗೆ ಹೇಳಿಕೊಟ್ಟಂಥ ವೃತ್ತಿಪರತೆ ಇದೆಯಲ್ಲ, ಆ ಒಂದು ಗುರುವಿಗೆ ನಾನು ಹಿರೇಮಠ ಅವರು, ಆಮೇಲೆ ವಿಜಿ ಮ್ಯಾಥ್ಯೂ, ಇಬ್ಬರು ಕೂಡ ನನಗೆ ತುಂಬ ಧೈರ್ಯವನ್ನು ತುಂಬಿದರು. ನಾನು ಮಂಗಳೂರಿನ ಎಲ್ಲ ಕಾಲೇಜುಗಳಿಗೆ ಹೋಗಿ, ರಾಜೀವ್ ಗಾಂಧಿ ಹತ್ಯೆ ಆಗಿದೆಯಲ್ಲ, ನೀವು ಅವ್ರನ್ನ ರಾಜೀವ್ ಗಾಂಧಿ ಯಾವ ಗುಣವನ್ನು ನೋಡೋಕೆ ಇಷ್ಟಪಡ್ತೀರಾ, ರಾಜೀವ್ ಗಾಂಧಿ ಅಂದ ತಕ್ಷಣ ನಿಮಗೇನು ನೆನಪಾಗತ್ತೆ ಅಂತ ಎಲ್ಲ ಹುಡುಗಿಯರು ಹೇಳಿದ್ದು, ಈಸ್ ಅ ಹ್ಯಾಂಡ್ಸಮ್ ಹೀರೋ, ವಿ ಲವ್ ಹಿಮ್. ಹುಡುಗಿಯರೆಲ್ಲ ವುಡ್ ಲೈಕ್ ಟು ಮ್ಯಾರಿ ಹಿಮ್, ಆ ಕಾನ್ಸೆಪ್ಟಲ್ಲಿ ಮಾತಾಡ್ತಾ ಇದ್ರು. ನನಗೂ ಏಜ್ ಬೇರೆ 25-26, ಭಾಳ ಚಂದ ಅನ್ನಿಸ್ತು. ನಗು ಮೃಗದ ನಾಯಕ ರಾಜೀವ್ ಗಾಂಧಿ ಅಂತ ಒಂದು ಟೈಟಲ್ ಕೊಟ್ಟು ಪ್ರೋಗ್ರಾಮ್ ಮಾಡಿದ್ದೆ ಸರ್. ಎಲ್ಲರದ್ದು ಹೆಲ್ಪ್ ತೊಗೊಂಡು ರಾತ್ರಿ ಇಡೀ ಕೂತ್ಕೊಂಡು ಅದನ್ನು ಎಡಿಟಿಂಗು, ಡಬ್ಬಿಂಗು ಅವೆಲ್ಲ ಹೊಸದು ನಮಗೆ, ವಿಡಿಯೋ ಎಡಿಟಿಂಗು. ಆ UPTR ಅಂತ ಇರ್ತಿತ್ತು ಸರ್, ಮೋನೋ ತಿರುಗಿ ಇರ್ತಿತ್ತು ಅವಾಗ. ಈ ಥರ ಡಿಜಿಟಲ್ ಇರಲಿಲ್ಲ. ಅದನ್ನೆಲ್ಲ ಕಲ್ತ್ಕೊಂಡು ಮಾಡಿದೆ. ಮಾಡಿದ ತಕ್ಷಣ ಮಾರನೇ ದಿನ ಅದಕ್ಕೆ ರಿವ್ಯೂ ಇರುತ್ತೆ, ಮೊದಲು ರಿವ್ಯೂ ಆ್ಯಂಡ್ ಪ್ರಿವ್ಯೂ ಇರುತ್ತೆ ಮೀಟಿಂಗು. ನೆಕ್ಸ್ಟ್ ಡೇ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ನನ್ನ ಕಾರ್ಯಕ್ರಮದ ಮೇಲೆ ದೊಡ್ಡ ನೆಗೆಟಿವ್ ರಿಪೋರ್ಟ್ ಯಾರಿಂದ? ಡ್ಯೂಟಿ ಆಫೀಸರಿಂದ. ಸಂದರ್ಭದಲ್ಲಿ ಇವರು ಬಾರಿ ನಗುಮುಗದ ನಾಯಕ ಅಂತ ಕೊಟ್ಟಿದ್ದಾರೆ ಒಂದು. ಎರಡನೇದು, ನಾನು ಕಾರ್ಯಕ್ರಮದ ಶುರುವಿಗೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹಾಡು ಹಾಕಿ, ಬಹುಶಃ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದೇ ರೀತಿಯ ತಮ್ಮ ಜೋಗುಳವನ್ನು ಹಾಡಿರ್ಬೋದು ಇಂಥ ನಾಯಕನನ್ನು ಇರಲಿಕ್ಕೆ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಡ್ಯೂಟಿ ಆಫೀಸರು ಎಷ್ಟು ಕರೆದಿದ್ದಾರೆ, ಹಿಂದೂಸ್ತಾನವು ಎಂದೂ ಮರೆಯದ ಹಾಡು ಅಮೃತ ಗಳಿಗೆಯ ಚಿತ್ರದ್ದು. ಅಮೃತ ಗಳಿಗೆ ಬಿಡುಗಡೆಯಾದ ವರ್ಷ ಇದು, ಇಂದಿರಾ ಗಾಂಧಿಯವರ ಹೆರಿಗೆ ಆದ ವರ್ಷ ಇದು. ಅವಾಗೆಲ್ಲ ಅರೆ ನೀವು ಸುಮ್ಮನೆ ರೆಫರೆನ್ಸ್ ಹೇಳಿದ್ರವ ಅದನ್ನ ಲಾಜಿಕಲಿ ತಗೊಂಡ್ಬಿಟ್ಟ. ಲಾಜಿಕಲ್ ಅಂದ್ರೆ ಈ ರೀತಿಯ ಡ್ಯೂಟಿ ಆಫೀಸರ್ಸ್ ಇರ್ತಾರೆ. ಹೌದು, ರೇಡಿಯೋ ಭಾಳ ರಿಜಿಡ್ ಇರ್ತಿತ್ತು ಅವಾಗ. ಭಾಳ. ಆಮೇಲೆ ಮಂಗಳೂರದ ಲಿಸ್ನರ್ಸ್ ಇದಾರಲ್ಲ ಸರ್, ವಂಡರ್ಫುಲ್. ನಿಮ್ಮನ್ನ ಅವರು 24 ಗಂಟೆನೂ ಕೂಡ ಒಬ್ಬ ಮಾಧ್ಯಮ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗೆ 24 ಗಂಟೆ ಎಚ್ಚರವಾಗಿ ಹೇಗಿರಬೇಕು ಅನ್ನೋದನ್ನ ನನಗೆ ಕಲಿಸಿಕೊಟ್ಟವರೇ ಮಂಗಳೂರಿನ ಕೇಳುಗರು. ತುಂಬ ಪ್ರಜ್ಞಾವಂತ ನಾಗರಿಕರು. ರೇಡಿಯೋನ ಅವ್ರು, ಯಾಕೆಂದ್ರೆ TV ಬರ್ತಿದ್ದಿಲ್ಲ, ಅದು ಘಾಟ್ ಸೆಕ್ಷನ್ ಸರ್. ಬಂದರೂ ಕೂಡ ಘಾಟ್ ಸೆಕ್ಷನ್ TV ಬರ್ತಿದ್ದಿಲ್ಲ, ಅದು ಎಂಟಿನ ಇಟ್ಕೊಂಡು ಅವರು ಮಾಡಬೇಕಿತ್ತು. ಅವಾಗ TV ಬರ್ತಿದ್ದಿಲ್ಲ. ಅವರಿಗೆ ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇಸ್ ರೇಡಿಯೋ. ಅಲ್ಲಿ ತುಂಬ ಒಳ್ಳೆ ಕೇಳುಗರು. ಒಂದು ಶಬ್ದ ನೀವು ಆಚೆ ಈಚೆ ತಪ್ಪು ಮಾಡಿದರೆ ಅದನ್ನು ತಗೊಂಡು ಮಾರನೇ ದಿನ ಒಂದು 30 ಜನ ಡೆಲಿಗೇಟ್ಸ್ ಬಂದ್ಬಿಡ್ತಿದ್ರು. ಅಷ್ಟು ಒಳ್ಳೆಯ ಫೀಡ್ಬ್ಯಾಕ್. ಒಂದು ಸಲ ಹೀಗೇನೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಮಹಾತ್ಮ ಗಾಂಧೀಜಿ ಆಗೋಕ್ಕೆ ಬರೀ ಒಂದು ಸತ್ಯ ಹೇಳಿದ್ರು ಸಾಕ, ಒಂದು ಅಹಿಂಸೆ ಹೇಳ್ಬಿಟ್ರೆ ಮಹಾತ್ಮ ಗಾಂಧಿ ಆಗಿಬಿಡ್ತಾರ ಅಂತ ಹೇಳಿದ್ರು ಯಾರೋ ಹೋದ್ರು. ಅದನ್ನು ನೀವು ತಪ್ಪು ಹೇಳಿದ್ದೀರಾ. ಮಹಾತ್ಮ ಗಾಂಧಿ ಆಗೋಕ್ಕೆ ಒಂದು ಅಂಶ ಸಾಕ ಅಂತ ಹೇಳಿದ್ದೀರಾ ನೀವು. ಗಾಂಧೀಜಿಯವ್ರನ್ನ ನೀವು ಅವಮಾನ ಮಾಡಿದಿರ ಅಂತ ಒಂದು 30 ಜನ ಹೊಡೆಯಕ್ಕೆ ಬಂದಿದ್ರು ನಾವು ಇರುವಾಗ. ಕೈಯಾರ ಕಿಯಣ್ಣ ರೈ ಅವ್ರ ಹೆಸರನ್ನು ಹೇಳೋಕೆ ಅವರು ನಾವು ಇದನ್ನ ಮಾಡ್ತಾರೆ. ಅವರು ಬಂದು ಕೂಡ ಆ ಒಂದು ಮುತುವರ್ಜಿಯನ್ನು ವಹಿಸಿದ್ರು ಆ ಒಂದು ಇದಕ್ಕೆ, ಆಂದೋಲನಕ್ಕೆ, ಆ ಚಳುವಳಿಗೆ. ಅಂತ ಪ್ರಜ್ಞಾವಂತ ಜನತೆ ನಮ್ಮನ್ನು ಎಚ್ಚರದಿಂದ ಬದುಕೋಕೆ ಸಾಧ್ಯ ಆಯಿತು. ಏನಾಗ್ತದೋ ನಿಮ್ಮ ಪ್ರೋಗ್ರಾಮ್ ರಿಪೋರ್ಟ್ ಹಾಕಿದ್ನಲ್ಲ, ನೆಗೆಟಿವ್ ರಿಪೋರ್ಟ್. ಆಮೇಲೆ ಫಸ್ಟ್ ಅಲ್ಲ ಸರ್, ಯಾವಾಗಲೂ ಮದುವೆ ಸೊಸೆ ಮನೆಗೆ ಫಸ್ಟ್ ಬಂದಾಗ ಒಂದು ಎಕ್ಸ್ಕ್ಯೂಸ್ ಇರುತ್ತೆ. ಹಂಗಾಗಿ ಅದು 6 ತಿಂಗಳವರೆಗೂ ನನಗೆ ಕಲಿತಾ ಇದ್ದಾರೆ ಅನ್ನೋ ಒಂದಿತ್ತು. ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ನನ್ನ ಪರವಾಗಿನೇ ಮ್ಯಾಥ್ಯೂ ಮಾತಾಡಿದರು. ಇಟ್ ಈಸ್ ಅ ಗುಡ್ ಅಟೆಂಪ್ಟ್, ದೇರ್ ಇಸ್ ಅ ಸ್ಕೋಪ್ ಟು ಇಂಪ್ರೂವ್ಮೆಂಟ್, ಯು ಶುಡ್ ಡೂ ವೆಲ್, ಲರ್ನ್ ವೆಲ್, ರೀಡ್ ವೆಲ್, ಯು ಶುಡ್ ಈಟ್ ಬ್ರಾಡ್ಕಾಸ್ಟ್, ಯು ಶುಡ್ ಬ್ರೀಡ್ ಬ್ರಾಡ್ಕಾಸ್ಟ್, ಯು ಶುಡ್ ವಾಕ್ ಬ್ರಾಡ್ಕಾಸ್ಟ್, ಯು ಶುಡ್ ಟಾಕ್ ಬ್ರಾಡ್ಕಾಸ್ಟ್ ಅಂತ ಹೇಳಿದರು. ಅಂದರೆ ರಾತ್ರಿ ಎಲ್ಲ ಅದನ್ನೇ ಮಾಡಬೇಕು, ನಿನಗೆ ಅದು ಸಿದ್ಧಿಸತ್ತೆ ಅಂತ.
ಆಮೇಲೆ ತುಂಬ ಎನ್ಕರೇಜ್ ಮಾಡಿದರು ವಾತಾವರಣ, ಹಿಂಗಾಗಿ ಕಲಿತೆ. ಅದಾದ ನಂತರ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲಿ ಚಂದ್ರಶೇಖರ್ ಎಲಿಗಾರನ್ನವರ ಒಂದು ಸಂಪರ್ಕಕ್ಕೆ ಬಂತು. ಅದಾದ ನಂತರ ಅವರು ನನಗೆ ಮೋಸ್ಟ್ಲಿ ಕೆಲಸದಲ್ಲಿ ಇರುವ ಹೆಣ್ಮಕ್ಕಳನ್ನೇ ಹುಡುಕ್ತಿದ್ರು ಅನಿಸುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹೇಳಿದ ಪ್ರಕಾರ ರೊಟ್ಟಿ ಜಾರಿ ತುಪ್ಪದಲ್ಲೇ ಬೀಳಬೇಕು ಅನ್ನೋ ಒಂದು ಹಳೆಯ ವಿಚಾರ, ಥಾಟ್ಸ್. ನನ್ನ ಮಗಳು ಇಷ್ಟು ಒಳ್ಳೆ ಓದಿ ಒಳ್ಳೆ ವಿದ್ಯಾವಂತಳಾಗಿ ಒಳ್ಳೆ ಪೋಸ್ಟಲ್ಲಿದ್ದಾಳೆ, ಇವಳು ನಮ್ಮ ಸಮುದಾಯದ ಹುಡುಗನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಇತ್ತು ಆ ಕಾಲದ ವಿಚಾರವಂತಿಕೆ. ಆಮೇಲೆ ನನ್ನ ಮೇಲಿನ ಜವಾಬ್ದಾರಿ ಏನಿತ್ತು ಅಂದರೆ ಸರ್, ಇವರು ಬೇಡ ಅಂದರೂ ಸಮಾಜದಲ್ಲಿ ಹೆಣ್ಮಗಳನ್ನ ಓದಿಸಿದ್ರು, ಸೂಕ್ತ ವರ ಸಿಗಲಿಲ್ಲ, ಅವಳಿಗೆ ಸರಿಯಾದ ಜೋಡಿ ಸಿಗದ ಕಾರಣಕ್ಕೆ ಇನ್ಯಾರನ್ನೋ ಮದುವೆ ಮಾಡಿಕೊಂಡ್ಲು, ಅದಕ್ಕೆ ಹೆಣ್ಣುಮಕ್ಕಳನ್ನ ಓದಿಸಬಾರ್ದು ಅನ್ನುವ ಮೆಸೇಜನ್ನು ನಾನು ಬಿಡಬಾರ್ದು ಅನ್ನೋ ಒಂದೇ ಒಂದು ನನ್ನ ಮೂಲಭೂತ ಪ್ರಶ್ನೆಗೆ ಉತ್ತರಿಸೋಕ್ಕೆ ಕನ್ಸರ್ನ್ ಇರೋದ್ರಿಂದ ನಮ್ಮ ಸಮಾಜದವರಲ್ಲ ಅನ್ನುವ, ಅಂದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ವಿರೋಧ ಬರಲಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಇವ್ರನ್ನ ಮದುವೆ ಮಾಡ್ಕೋಬೋದು ಅಂತ ನಿರ್ಧಾರ ಮಾಡಿದೆ. ಆದರೆ ಮನೆಯಲ್ಲಿ ಒಪ್ಪಲಿಲ್ಲ. ಏನು ಸಬ್ ಕಾಸ್ಟ್ ಕಾರಣ? ಸಬ್ ಕಾಸ್ಟ್ ಲಿಂಗಾಯತರೇ ಒಂದು ಸಣ್ಣ, ಅದು ಏನು ವ್ಯತ್ಯಾಸ ಅಲ್ಲ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಲಿಂಗಾಯತ ಸಮುದಾಯದಲ್ಲೇ ಎಷ್ಟೊಂದು ಒಳಪಂಗಡಗಳು. ಬಣಜಿಗರಲ್ಲೇ ಶೀಲವಂತರು, ವಾದಿ ಬಣಜಿಗರು, ಶೆಟ್ರು ಬಣಜಿಗರು, ವಸ್ತ್ರದ ಬಣಜಿಗರು, ಪಂಚಮ ಶಾಲೆಯರಲ್ಲಿ ಹಲವು, ಅದರಲ್ಲಿ ಮತ್ತೆ ನೊಳಂಬರಂತೆ, ಸಾದರಂತೆ, ಕುಡುಬಕ್ಕಲಿಗರಂತೆ, ಕುರುಬ ಶೆಟ್ರಂತೆ, ಏನೇನು ಈ ಥರ ಅನೇಕ ಒಳಜಾತಿಗಳು ಒಂದಕ್ಕಿಂತ ಇನ್ನೊಬ್ಬರು ಆಗದೇ ಇರುವಂಥ ಕಾಲಘಟ್ಟ ಅದು. ಹೀಗಾಗಿ ಅವರು ಪಂಚಮ ಶಾಲೆಯವರು ನಾವು ಬಣಜಿಗರು ಅನ್ನೋ ಕಾರಣಕ್ಕೆ ಒಪ್ಪಲಿಲ್ಲ. ಆಮೇಲೆ ಇವರ ತಂದೆಯ ಒಂದು ಹಳೆಯ ಸಂಪ್ರದಾಯ ಏನಿತ್ತು ಅಂದರೆ, ಹೆಣ್ಮಕ್ಕಳನ್ನು ಯಾವಾಗಲೂ ಮೇವು ಇರುವ ಗೋದಲೆಗೆ ಕಟ್ಟು. ಹೆಣ್ಮಕ್ಕಳನ್ನು ಮದುವೆ ಮಾಡಿ ಕೊಡುವಾಗ ಅವ್ರ ಹತ್ರ ಒಂದು ಆಸ್ತಿ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು. ಈ ನೌಕರಿ ಹೋದರೂ ಕೂಡ ನಮ್ಮ ಮಗಳಿಗೆ ಪ್ರೊಟೆಕ್ಷನ್ ಇರಬೇಕು ಅನ್ನುವ ಕಾರಣ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ಇವರಲ್ಲಿ ಏನೂ ಇಲ್ಲ ಅನ್ನೋ ಕಾರಣ, ಚಂದ್ರಶೇಖರ್ ಎಲಿಗಾರ್ ಅವರಿಗೆ ಒಂದು ಒಳ್ಳೆಯ ಹಿನ್ನೆಲೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಒಪ್ಪಲಿಲ್ಲ. ನನಗೆ ಏನೋ ಆ ಮಂಗಳೂರಿನ ವಾತಾವರಣ, ನನಗೂ ಒಂದು ಸರ್ ಇರಲಿಲ್ಲ. ಭಾಳ ಮುಗ್ಧ ಮದುವೆ ವಿಷಯದಲ್ಲಿ ನನಗೆ ಅಂಥ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇರಲಿಲ್ಲ. ನಾನು ತುಂಬ ಇನೋಸೆಂಟ್ ಮುಗ್ಧ ಹುಡುಗಿನೇ ಆಗಿದ್ದೆ ಮಂಗಳೂರಿಂದ. ಬಹುಶಃ ಮದುವೆ ಅನ್ನೋದು ಇನ್ನೂ ನನ್ನನ್ನು ಗಟ್ಟಿಗೊಳಿಸ್ತು, ಮಾನಸಿಕವಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಇನ್ನೂ ಗಟ್ಟಿಗೊಳಿಸೋಕ್ಕೆ ಸಾಧ್ಯ ಆಯಿತು. ಅವರ ಧೋರಣೆಯವರು ತುಂಬ ಟಫ್ ಆಗಿ ಬೆಳೆದಂಥವ್ರು, ಭಾವನೆಗಳು ಕಡಿಮೆ. ಇಂಥವ್ರ ಜೊತೆ ನಾನು ಕಟ್ಟಿಕೊಟ್ಟ ಬದುಕು ಇದೆಯಲ್ಲ. ಇಂಜಿನಿಯರ್ ಅವರು BML ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ KGF ಅಲ್ಲಿ ಇದ್ದರು. ನಾನು ಮಂಗಳೂರಲ್ಲಿದ್ದೆ. ಇಬ್ಬರಿಗೂ ಒಂದು 600-700 ಕಿಲೋಮೀಟರ್ಗಳ ಅಂತರ. ಮತ್ತು ನಾವು ಇಬ್ಬರು ಡಿಸೈಡ್ ಮಾಡಿದ್ದೀವಿ, ಇಬ್ಬರು ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗೋಣ ಅಂತ. ಕೊನೆಗೆ ನಿಮ್ಗೆ ಹೇಳಿದಾಗೆ ನಾನು ಗಟ್ಟಿ ಹೆಣ್ಮಗಳು, ಒಂದು ಕಡೆ ಡೈವರ್ಸು, ಇನ್ನೊಂದು ಕಡೆ ಟ್ರಾನ್ಸ್ಫರ್ ರಿಪ್ರೆಸೆಂಟೇಷನ್ ತೊಗೊಂಡು ಡೆಲ್ಲಿಗೆ ಹೋದೆ. ನೀವು ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರೆ ನನ್ನ ಮದುವೆ ಉಳಿಯುತ್ತೆ, ಇಲ್ಲಾಂದ್ರೆ ನಾನು ಡೈವರ್ಸ್ ಕೊಟ್ಟು ಮಂಗಳೂರಲ್ಲೇ ಇರ್ತೀನಿ ಅಂತ. ನಮ್ಮ CEOಗೆ ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಆಯ್ತಮ್ಮ ತಂಗಿ, ನಿನ್ನ ಮದುವೆ ಉಳಿಸ್ಕೊ ಹೋಗು ಅಂತ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಬೆಂಗಳೂರಿಗೆ ಆದಮೇಲೆ ಇವರನ್ನು KGF ಇಂದ ಇಲ್ಲಿ ಕರ್ಕೊಂಬರ್ಬೇಕಲ್ಲ, ಅವ್ರಿಗೆ ಹೋಗಿ ಅವರು MDಗೆ ಹೇಳಿ, ಸರ್ ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಕುಟುಂಬ ಜೀವನ ಬೇಕು, ನಮ್ಮ ಮನೆಯವ್ರಿಗೂ ಇಲ್ಲೇ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೂ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಮ ಬದುಕು ಶುರು ಆಯಿತು. ಅಲ್ಲಿ ಮನೆಯಾಗ ಏನಿದ್ರು ವಿರೋಧ? ಅವ್ರು ಸುಮ್ಮನೆ ಆದ್ರ? ಮನೆಯಲ್ಲಿ ಈಗ ಒಪ್ಪಲಿಲ್ಲ ಸರ್ ಮದುವೆಗೆ. ಒಬ್ಬರು ಬಸಲಿಂಗಯ್ಯ ವಿಶ್ವೇಶ್ವರ ಹಿರೇಮಠ ಅಂತನವರು, ಅವರು ಇವ್ರಿಗೆ ಹೋಗಿ ಭೇಟಿಯಾಗಿ ನಿಮ್ಮ ಹುಡುಗಿನ ಹೆಂಗಾದರೂ ಒಪ್ಪಿಸಿ ಅಂತ ಹೇಳಿದರು. ಇವರು ನನ್ನನ್ನು ಹೆಂಗೋ ಮನೆಗೆ ಬಂದು ಬಾ ಅಂತ ಕಾರ್ ಕಳಿಸಿದ್ರು, ಏನೋ ಡಿಸ್ಕಷನ್ ಮಾಡಬೇಕು ಅಂತೆ ಹಿರೇಮಠ ಅವರು ಮದುವೆ ವಿಷಯ ಅಂತ. ನಾನು ರಜೆ ಹಾಕಿ ಧಾರವಾಡಕ್ಕೆ ಹೋದಾಗ ಏನು ಹಿರೇಮಠ ಅವರು ಕರೀತಾರೆ ಅಂತ ನಾನು ಹೋಗಿದ್ದೆ. ಅವ್ರು ಅವತ್ತು ರಾತ್ರಿನೇ ಅಲ್ಲಿ ಉಳಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಮದುವೆ ಅಂತ ಹೇಳ್ಬಿಟ್ಬಿಟ್ರು. ನನಗೆ ಆ ಕನ್ಫ್ಯೂಷನಲ್ಲಿ ಮದುವೆ ಆಗಿಬಿಟ್ಟಿತ್ತು. ನಮ್ಮ ತಾಯಿ ಬರಲಿಲ್ಲ, ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಚಿಕ್ಕಪ್ಪ ಅವ್ರು ಬಂದಿದ್ರು, ಅವ್ರ ಹೆಂಡತಿ ಬಂದು ನಂಗೆ ದಾರಿ ಹೇಳಿದ್ರು. 5 ಜನ, ಖರ್ಚು ಮಾಡಿದ್ದು 500 ರೂಪಾಯಿ. ಎಲ್ಲಿ? ಧಾರವಾಡದ ಉಳಿವಿ ಬಸವಣ್ಣನ ಗುಡಿನಲ್ಲಿ. ಭಾರಿ ಸಿಂಪಲ್ ಉಳಿಸ್ಬಿಟ್ರಿ ರೊಕ್ಕ. 500 ರೂಪಾಯಿ ಸರ್, ಅದು ಇರಲಿಲ್ಲ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನಾನು ಮೆಡಿಕಲ್ಲಿಗೆ ಅಲ್ಲಿ ಹೋಗಿದ್ನಲ್ಲ, ಮದುವೆ ಆದ ವರ್ಷ ಇಲ್ಲಿ ಕಡೆ ಕೆಲಸ ವೃತ್ತಿ, ಆ ಕಡೆ ಮದುವೆ, ಕನ್ಫ್ಯೂಷನ್ನು, ಏನೋ ಒಂದು
ಏನು ದೊಡ್ಡ ಮಹಾ ಅಪರಾಧ ಆಕಿತ್ತು. ಲಿಂಗಾಯತ ಹುಡುಗ ಇದ್ರು, ನೌಕರಿ ಇತ್ತು. ನಮ್ಮ ಥಿಂಕಿಂಗ್ ಹೆಂಗೆ ನೋಡ್ರಿ ಇದು ರೂರಲ್ನಲ್ಲಿ ಅದು ಹೆಂಗಿತ್ತು, ಎರಡು ಎಕ್ಸ್ಟ್ರೀಮ್ ಇದ್ವು ಅಲ್ಲಿ. ಧಾರವಾಡದೊಳಗೆ ಸಿಟಿ ಹಂಗೆ ಫಾರ್ವರ್ಡ್ ಇತ್ತು, ಪುಣೆ ಇನ್ಫ್ಲುಯೆನ್ಸ್ ಇತ್ತು, ಮರಾಠ ಇನ್ಫ್ಲುಯೆನ್ಸ್ ಇತ್ತು. ನಮ್ಮದು ರೂರಲ್ ಸ್ವಲ್ಪ ಅಲ್ಲಿ ಕಿತ್ತೂರು ಧಾರವಾಡ ರೂರಲ್ಗೆ ಹೋದ್ಕೊಳ್ಳೆ ಚಲೋ ಸರ್, ಭಯಂಕರ ಕನ್ಸ್ಟ್ರಕ್ಷನ್. ಹೌದು, ಭಾಳ ಇದು ಮದುವೆ ವಿಷಯ, ಕೆಲಸದ ವಿಷಯ, ಓದಿನ ವಿಷಯದಲ್ಲಿ ಹೋರಾಟನೇ. ಮುಂದೆ ಹಂಗೆ ಮದುವೆ ಆಗಿಬಿಟ್ರಿ, ಮದುವೆ ಆಯ್ತು, ಮನ್ಯಾಗ ಸ್ವೀಕಾರ ಮಾಡ್ಲಿಲ್ಲ, ತವ್ರ ಮಾಡಲಿಲ್ಲ, ತಾಯಿ ಬರಲಿಲ್ಲ. ಆಮೇಲೆ ಎಲ್ಲರೂ ಕೇಳಿದ್ರಂತೆ ಮದುವೆ ಆಯ್ತಂತೆ ನಿಮ್ಮ ಮಗಳದು, ಹಾಗೆ ಹಿಂಗೆ ಅಂತ ನಮ್ಮ ತಂಗಿದು ಅಂತ ನಮ್ಮ ಅಣ್ಣಂದಿರು ಕೇಳಿದಾಗ 3ನೇ ದಿನಕ್ಕೆ ಟೌನ್ ಹಾಲಲ್ಲಿ, ಲಿಂಗಾಯತ್ ಟೌನ್ ಹಾಲಲ್ಲಿ ನಮ್ಮ ತಂದೆ ತುಂಬ ಕೆಲಸ ಮಾಡಿದ್ರು. ಟೌನ್ ಹಾಲಲ್ಲೇ ಒಂದು ರಿಸೆಪ್ಷನ್ ಇಟ್ಟರು ಸರ್ 15 ಜನಕ್ಕೆ. ಇವ್ರು ಬರೋಕ್ಕೆ ಒಪ್ಪಲಿಲ್ಲ, ಅಂದರೆ ಇವ್ರನ್ನ ಭಾಳ ಅವಮಾನ ಮಾಡಿದ್ರು ಅಂತ ಕಾರಣಕ್ಕೆ. ನಮ್ಮ ಮನೆಯವ್ರಿಗೆ ಅವಮಾನ ಮಾಡಿದ್ರು, ನನ್ನ ತವ್ರ ಮನೆಯವರು ಅನ್ನಕ್ಕೆ ಇವ್ರು ಬರಲಿಲ್ಲ. ನನಗೋಸ್ಕರ ನೀವು ಬರಬೇಕು ಅಂತ ನಾನು ಆಟ ಹಿಡಿದು ಅವ್ರನ್ನ ಕರ್ಕೊಂಡು ಹೋದೆ. ಸಮಾಜ ಸಲುವಾಗಿ ಒಂದು ಚೆನ್ನಾಗಿ, ಅಂದರೆ ಆ ಮಟ್ಟಿಗೆ ತಕ್ಕ ಮಟ್ಟಿಗೆ ಗ್ರ್ಯಾಂಡಾಗೇ ಒಂದು ರಿಸೆಪ್ಷನ್ ಮಾಡಿಕೊಟ್ರು. ಬಂದ ಮೇಲೆ ಏನು ಕೊಡಲಿಲ್ಲ, ಯಾಕೆಂದರೆ ಮದುವೆ ಹಿಂಗೆ ಆಯಿತು ಅಂತ, ಇಷ್ಟದ ವಿರುದ್ಧವಾಗಿ ಆಯಿತು ಅಂತ. ಕೊನೆಗೆ ನಾವು ಬದುಕನ್ನು ಶುರು ಮಾಡಿದ್ವಿ. ಬೆಂಗಳೂರಿಗೆ ಬಂದು ಏನೂ ಇರಲಿಲ್ಲ ಸರ್, ತುಂಬ ಅಂದರೆ ಅವರೂ ಏನೂ ಮಾಡಿರಲಿಲ್ಲ. ಅವ್ರು ಇಡೀ ಬದುಕನ್ನು 110-50 ಹೆಣ್ಣು ಮಕ್ಕಳನ್ನ ನೋಡೋದ್ರಲ್ಲೇ ಅವರು ತಮ್ಮ ಆದಾಯವನ್ನು ಖರ್ಚು ಮಾಡಿದ್ರು ಅಂತ ಅನ್ಸುತ್ತೆ. ಅವರು ಏನೂ ಇಟ್ಕೊಂಡಿರಲಿಲ್ಲ. ಆಮೇಲೆ ಹಾಗೇನೆ ಶುರು ಮಾಡಿದ್ವಿ. ಇಬ್ಬರು ನೋಡೋರ ಕಣ್ಣಿಗೆ ಇಬ್ಬರು ಸರ್ಕಾರಿ, ಕೇಂದ್ರ ಸರ್ಕಾರದ ನೌಕರರಸ್ಥರು, ಒಳ್ಳೆಯ ಸಂಪಾದಕರು, ಒಳ್ಳೆಯ ಸಂಪಾದಕರು ಇದ್ದವ್ರು. ಬಟ್ ಒಳಗಿನ ಸ್ಥಿತಿ ಹಂಗಿತ್ತು. ಕೊನೆಗೆ ಹೆಂಗೋ ಮಾಡಿ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು 1,000 ರೂಪಾಯಿ ಬಾಡಿಗೆ ಕೊಟ್ಟು ಮನೆಯನ್ನು ಮಂಗಳೂರಲ್ಲಿ ಕ್ವಾರ್ಟರ್ಸನ್ನು ತೊಗೊಂಡ್ವಿ. ಅದಾದ ನಂತರ ನಮ್ಮ ಬದುಕನ್ನು ಶುರು ಮಾಡಿದ್ವಿ. ಬೆಂಗಳೂರಿಗೆ ಬಂದೆ. ಬೆಂಗಳೂರು ಆಕಾಶವಾಣಿಗೆ ಬಂದೆ ಸರ್. ಬೆಂಗಳೂರು ಆಕಾಶವಾಣಿಗೆ ಬಹುಶಃ ನಾನು ಇಲ್ಲೇ ಪೋಸ್ಟಿಂಗ್ ಆಗಿದ್ದರೆ ನನ್ನ ಬದುಕಿನ ತಿರುವೇ ಬೇರೆ ಆಗ್ತಿತ್ತು. ಮಂಗಳೂರು ನಮ್ಮ ಸಮಾಜವನ್ನು ಶೂದ್ರರಾದ ನೋಡುವಂಥ ಒಂದು ಸಮಾಜ ಅಂತ ಅನ್ನಿಸ್ತು ನನಗೆ. ಲಿಂಗಾಯತ ಅಂದರೆ ಏನು, ನೀವು ಯಾವ ಜಾತಿಯವರು, ಲಿಂಗಾಯತರಂತ ಇದನ್ನು ಹಾಕೋತಿರಲ್ಲ, ಹಿಂಗೆಲ್ಲ ಇದನ್ನ ಹಾಕೋತಿರಲ್ಲ, ಅದಂದ್ರೆ ಯಾಕೆ, ಅದಕ್ಕೂ ಮತ್ತು ಬ್ರಾಹ್ಮಣರಿಗೂ ಏನು ವ್ಯತ್ಯಾಸ ಗೊತ್ತಿರಲಿಲ್ಲ. ಆವಾಗ ನಾನು ಬಂದಮೇಲೆ MI ಸವದತ್ತಿಯವರು ವೈಸ್ ಚಾನ್ಸಲರ್ ಆಗಿ ಬಂದರು. ಈಗ ಲಿಂಗಾಯತ ಸಮುದಾಯ ಮಂಗಳೂರಿನಲ್ಲಿ ಪ್ರಬಲವಾಗಿದೆ. ನಾನು ಬಸವ ಜಯಂತಿಯನ್ನು ಶುರು ಮಾಡಿದೆ ಸರ್ ಮಂಗಳೂರಲ್ಲಿ. ಮಂಗಳೂರಿನ ಟೌನ್ ಹಾಲಲ್ಲಿ ಫಸ್ಟ್ ಬಸವ ಜಯಂತಿಯನ್ನು MI ಸವದತ್ತಿಯವರು, ಫಿಶರೀಸ್ ಕಾಲೇಜಲ್ಲಿ ಶಿವಕುಮಾರ್ ಅಂತ ಪ್ರೊಫೆಸರ್ ಇದ್ದರು, ನಾನು 3 ಜನ ಸೇರಿಕೊಂಡು ಬಸವ ಜಯಂತಿಯನ್ನು ಮಂಗಳೂರಿನಲ್ಲಿ ಶುರು ಮಾಡಿದ್ವಿ. ನಾನು ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಸರ್, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಲಿಂಗಾಯತರು ಅಂದರೆ ಬ್ರಾಹ್ಮಣರು. ಎಂಥ ಬ್ರಾಹ್ಮಣರು ಗೊತ್ತಾ, ಲಿಂಗಾಯತ ಬ್ರಾಹ್ಮಣರು ನಾವು. ನಿಮಗೆ ಬರೀ ಜನಿವಾರ ಇರುತ್ತೆ, ನಮಗೆ ಜನಿವಾರದ ಜೊತೆಗೆ ಒಂದಿಷ್ಟು ವೇಟ್ ಇರುತ್ತೆ. ನಾವು ವೇಟೇಜ್ ಇರುವಂಥ ಬ್ರಾಹ್ಮಣರು ಅಂತ. ಓ ಹಂಗ ಅಂದ್ರೆ ಅವ್ರನ್ನ ಸರಳೀಕರಣಗೊಳಿಸಿ ಹೇಳ್ಬೇಕಲ್ಲ, ನಾವು ವೇಟೇಜ್ ಇರುವಂಥ ಲಿಂಗಾಯತ ಬ್ರಾಹ್ಮಣರು ಅಂತ. ಆಮೇಲೆ ಅವರೆಲ್ಲ ಹೇಳಿದರು ಲಿಂಗಾಯತ ಬ್ರಾಹ್ಮಣರು ಒಂದಿದೆಯಾ. ನಾ ಸ್ಮಾರ್ಥ, ಮಾಧವ, ಮುಳಕನಾಡು, ಹವ್ಯಕರು, ಮುಳಕನಾಡು, ಆಮೇಲೆ ಹೊಯ್ಸಳ ಕರ್ನಾಟಕರು, ಹಿಂಗೆಲ್ಲ ಇದೆ. ಇದೇನು ಲಿಂಗಾಯತ ಬ್ರಾಹ್ಮಣರು ಇದಾರ? ಹೌದು, ಬಸವಣ್ಣನೂ ಬ್ರಾಹ್ಮಣ ಅಂತೆ. ಆಮೇಲೆ ಅವರು ಬರೀ ಜನಿವಾರಕ್ಕೆ ವೇಟ್ ಇಲ್ಲ ಅಂದ್ಬಿಟ್ಟು ನಮಗೆ ಲಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಅವಾಗ ಅವ್ರು ಶುರು ಮಾಡಿದರು, ಇಟ್ ಈಸ್ ಅಲ್ಲೆಲ್ಲ ನನ್ನ ಮಾತುಗಳಲ್ಲಿ, ನನ್ನ ಕಾರ್ಯಕ್ರಮದಲ್ಲಿ ನಿಧಾನಕ್ಕೆ ವಚನಗಳನ್ನು ಶುರು ಮಾಡಿದೆ ಸರ್. ನಿಮಗೆ ಗೊತ್ತು, 30 ವರ್ಷ ಹಿಂದೆ ನಾನು ಲಿಂಗಾಯತರು, ನಾನು ಲಿಂಗ ಕಟ್ತೀನಿ, ನಾನು ವಿಭೂತಿ ಹಚ್ತೀನಿ ಅನ್ನೋದಕ್ಕೆ ಒಂದು ಕೀಳರಿಮೆಯ ಒಂದು ರೂಪ ಕೊಟ್ಬಿಟ್ಟಿದ್ರು. ನಾನು ಓಪನ್ ಆಗಿ ನಮ್ಮ ಮಾಧ್ಯಮದಲ್ಲಿ ಹೇಳ್ತಿರ್ಲಿಲ್ಲ, ನಾನು ಲಿಂಗಾಯತರು ಅಂತ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಧರ್ಮವನ್ನು ಈ ಚೇರಲ್ಲಿ ಕೂತ್ಕೊಂಡಾಗ ಧರ್ಮವನ್ನು ಪ್ರತಿಪಾದಿಸ್ತಾರೆ, ಬರೇ ಲಿಂಗಾಯತರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋ ಒಂದು ಧೋರಣೆ ಬರ್ಬೋದು ಅಂತ ನಾನು ಅದನ್ನು ಎಷ್ಟೋ ವರ್ಷ ಮುಚ್ಚಿಟ್ಬಿಟ್ಟಿದ್ದೆ. ನಾನು ಯಾವ ಜಾತಿ ಅಂತ ಯಾರ ಮುಂದೆ ಹೇಳಿರಲಿಲ್ಲ. ಬಟ್ ನನ್ನ ಆಂತರ್ಯದಲ್ಲಿ ಶರಣ, ಬಸವ, ಅಂಬೇಡ್ಕರ್, ಬುದ್ಧನ ಒಂದು ಲೈನ್ ಆಫ್ ಥಾಟ್, ಪ್ರಿನ್ಸಿಪಲ್ಸು ಅದು ಒಳಗಡೆ ಇತ್ತಿತ್ತು. ಅದನ್ನು ಹೇಳ್ಕೊಡ್ತಿರ್ಲಿಲ್ಲ. ಅದಾದಮೇಲೆ ಅಲ್ಲಿಯ ಒಂದು ಅವೇರ್ನೆಸ್ಸು ಶುರುವಾಯಿತು. ಬೆಂಗಳೂರಿಗೆ ಬಂದಾಗ ನನಗೆ ಬಸವರಾಜ ಸಾದರ್ ಅವರು, ಚಂಪಾ ಅವರು, ಜರಂಗಳಿ ಶಿವಶಂಕರ್ ಅವರು, ಇಂಥವರ ಸಿ ಸೋಮಶೇಖರ್, ಇಂಥ ಒಂದು ಪರಂಪರೆ ಏನಿದೆಯಲ್ಲ ಇವ್ರದ್ದೆಲ್ಲ ಒಂದು ಭೇಟಿಯಾಗಕ್ಕೆ ಬಂತು. ಆಮೇಲೆ ಅರವಿಂದ್ ಜತ್ತಿ ಅವರು ಬಂದರು. ಅವರು ಆಗಷ್ಟೇ ಒಂದು ಖಜಾಂಚಿಯಾಗಿ ಬಸವ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಕ್ಕ ನನ್ನನ್ನು ಇಲೆಕ್ಷನ್ ನಿಲ್ತೀನಿ, ನಂಗೆ ಆರಿಸ್ಬೇಕು, ನಾನೇನು ಮೆಂಬರ್ ಇರಲಿಲ್ಲ. ಬಂದರು. ಅವ್ರ ತಂದೆಯ ಎಲ್ಲ ಆಡಿಯೋನ ನಾನು ಹುಡುಕಿ ಕೊಟ್ಟೆ. ಅವ್ರಿಗೆ ನನ್ನ ಮೇಲೆ ತುಂಬ ಅಪಾರವಾದ ಗೌರವ ಶುರುವಾಗ್ಬಿಡ್ತು. ಈ ಹೆಣ್ಮಕ್ಳಿಗೆ ಎಷ್ಟು ಜತ್ತಿಯವರು ಅಂದರೆ ಇವ್ರ ಅಮ್ಮನಿಗೆ ಏನೋ ಒಂದು ಹುರುಪಿದೆಯಲ್ಲ,
ನನಗೆ ವಿಭೂತಿ ಧರಿಸಿದವ್ರಿಗೆ ಏನೋ ಒಂದು ಹುರುಪು ಬಂದ್ಬಿಡ್ತಿತ್ತು ಒಳಗಡೆಯಿಂದ. ಆ ದೋತ್ರ ಉಟ್ಟವರು, ಟೋಪಿ ಹಾಕೋರು ನಮ್ಮ ತಂದೆನೇ ಕಂಡಂಗೆ ಆಗ್ತಿತ್ತು. ಅದಕ್ಕಾಗಿ ನಾನು ಹೋಗಿ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ಲೈಬ್ರರಿನೆಲ್ಲ ಕೆದಕಿ ಅವ್ರ ತಂದೆದು, ಆಮೇಲೆ ಶಿವಮೂರ್ತಿ ಶಾಸ್ತ್ರಿಗಳದು, ನಮ್ಮ ರೇಣುಕಾ ಪ್ರಸಾದ್ ಅವರು ಬಂದಿದ್ದರು, ಲೀಲಾದೇವಿ ಆರ್ ಪ್ರಸಾದ್ ಅವರ ಗಂಡ, ಅವ್ರಿಗೆಲ್ಲ ಹುಡುಕೊಟ್ಟೆ. ಆವಾಗಿಂದ ಅವರು ನಮ್ಮ ಬಾಂಧವ್ಯ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ವರ್ಷದ ಬಾಂಧವ್ಯ ಇವತ್ತಿಗೂ ನನಗೆ ಬಸವ ಸಮಿತಿ ಜೊತೆಗಿದೆ. ನನ್ನ ಒಂದು ಕೆಲಸವನ್ನು ನೋಡಿ, ಅವರು ಹುರುಪನ್ನು ನೋಡಿ ಅನೇಕ ಕಾರ್ಯಕ್ರಮಗಳನ್ನು ಬಸವ ಸಮಿತಿಯ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ರು. ಆಮೇಲೆ ನಮ್ಮ ಅಜೀವ ಸದಸ್ಯತ್ವ ಕೊಟ್ಟರು. ಹೀಗೆಲ್ಲ ಇತ್ತು. ಆಮೇಲೆ ಸಂಪರ್ಕ ಬಂತು, ಅದು ಒಳಗೆ ಜ್ವಾಲಾಮುಖಿಯಾಗಿತ್ತು. ಅದು ಮುಂದೆ ಅಷ್ಟು ಬೆಳೀಲಿಲ್ಲ. ದೂರದರ್ಶನಕ್ಕೆ ಯಾವಾಗ ಬಂದರೆ? ಆಮೇಲೆ 2005ರಲ್ಲಿ ದೂರದರ್ಶನಕ್ಕೆ ನನಗೆ ಗುಲ್ಬರ್ಗ ಆಕಾಶವಾಣಿಗೆ ಟ್ರಾನ್ಸ್ಫರ್ ಆಯಿತು ಸರ್. ಮಗಳು 5 ವರ್ಷದಗಳು. ಅವಾಗ ನನಗೆ ಗುಲ್ಬರ್ಗಕ್ಕೆ ಹೋಗುವ ಆಪ್ಷನ್ನು ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ಯಾಕೆಂದರೆ ಇವ್ರದ್ದು ಇಲ್ಲೇ ಕೆಲಸ, ಮಗಳು ಇಲ್ಲೇ ಹುಟ್ಟಿದೆ, ಸ್ಕೂಲ್ಗೆ ಆಗಷ್ಟೇ ಸೇರಿಸಿದ್ವಿ. ನಾನು ಗುಲ್ಬರ್ಗಕ್ಕೆ ಹೋಗೋಕ್ಕಾಗಲಿಲ್ಲ. ನಮಗೆ ಒಂದು ಆಪ್ಷನ್ ಇತ್ತು, ದೂರದರ್ಶನಕ್ಕೆ ಹೋಗ್ತೀರಾ ನೋಡಿ ಅಂತ. ನಾನು ಅಲ್ಲಿ ಹೋದಲ್ಲಿ ದೂರದರ್ಶನದ ಮೇಲೆ ತುಂಬ ಹಗರಣಗಳ ಪೇಪರಲ್ಲಿ ಬರ್ತಾಯಿತ್ತು. CBI ಕೇಸ್ ಅಂತೆ, ಅವರಂತೆ ಇವರಂತೆ ಜೈಲ್ಗೆ ಹೋದ್ರಂತೆ. ಅಲ್ಲಿ ಹೋದ್ಮೇಲೆ ಕೆಟ್ಟ ಹೆಸರು ಯಾಕೆ ತೊಗೋಬೇಕಪ್ಪ, ಒಳ್ಳೆ ಇಮೇಜ್ ಇಟ್ಕೊಂಡು ಇಲ್ಲೇ ಇರೋಣ ಅಂತ. ನನಗೆ ಗುಲ್ಬರ್ಗ ಯಾವಾಗ ಟ್ರಾನ್ಸ್ಫರ್ ಆಯ್ತಲ್ಲ, ನಾನು ಒಂದು ರಿಪ್ರೆಸೆಂಟೇಷನ್ ಕೊಟ್ಟೆ. ನಾನು ದೂರದರ್ಶನಕ್ಕೂ ಕೂಡ ಬೆಂಗಳೂರಲ್ಲೇ ಇರುವ ಆಸೆ ಇರೋದ್ರಿಂದ ದೂರದರ್ಶನದಲ್ಲೂ ನಾನು ಕೆಲಸ ಮಾಡೋಕ್ಕೆ ಇಚ್ಛೆ ಇದೆ. ವಿಜುವಲ್ ಮೀಡಿಯಾ ಅಂದರೆ ಹೊಸ ಚಾಲೆಂಜು. ಆಗಷ್ಟು ನನಗೆ ಇಲ್ಲಿ 14 ವರ್ಷ ಸರ್ವಿಸ್ ಆಗಿತ್ತಲ್ಲ, ನನಗೆ ಯಾಕೋ ಇದು ಬೋರ್ ಮೊನೋಟನಿ ಅನ್ನೋಕ್ಕೆ ಶುರು ಆಯಿತು ಸರ್. ಆಡಿಯೋ ಶ್ರವ್ಯ ಯಾಕೋ ಮೊನೋಟನಿ ಅನ್ನೋಕ್ಕೆ ಶುರು ಆಯಿತು. ನನಗೂ ಹೊಸ ಸವಾಲುಗಳಂದರೆ ಇಷ್ಟ. ನಾನು ನಮ್ಮ CEO ಬಂದಾಗೂ ಹೇಳಿದೆ. ಆಮೇಲೆ ಮಹೇಶ್ ಜೋಶಿ ಅವರು ಆಗಷ್ಟೇ ಅವರು ನಿರ್ದೇಶಕರಾಗಿ ಬಂದಿದ್ದರು. ಅವ್ರಿಗೂ ಒಂದು ತನ್ನದೇ ಆದ ಟೀಮ್ ಕಟ್ಕೋಬೇಕು ಅನ್ನೋದಿತ್ತು. ಇವಳು ತುಂಬ ಪ್ರತಿಭಾವಂತ ಇದ್ದಾಳೆ, ತುಂಬ ಡೈನಾಮಿಕ್ ಆಗಿ ಡೆವಲಪ್ ಆಗಿಬಿಟ್ಟಿದ್ದಾಳೆ. ಈಗ ನನಗೆ ಫೋನ್ ಮಾಡಿದರೆ ಯಾರು ನಮ್ಮ C ಸೋಮಶೇಖರ್ ಅವರಿದ್ದರು, ಆಮೇಲೆ ಕೇದಾರ್ ಅಂತ CS ಇದ್ದರು ಸೆಕ್ರೆಟ್ರಿ. ಇವರೆಲ್ಲ ನನ್ನನ್ನು ಇಷ್ಟು ಬೆಳೆಸಿದ್ರು ಅಂದರೆ, ಇಡೀ ಕನ್ನಡ ಸಂಸ್ಕೃತಿ ಇಲಾಖೆಯಿಂದಮ್ಮ, ನಿನ್ಗೆ ಯಾವಾಗ ಬೇಕು ರವೀಂದ್ರ ಕಲಾಕ್ಷೇತ್ರ ತಗೋ, ನಿನ್ಗೆ ಯಾವಾಗ ಬೇಕು ನಯನ ತಗೋ, ನಾನೇ ಬರ್ಕೋಬೇಕಾಗಿತ್ತು ಡೇಟು. ಅಷ್ಟು ಫ್ರೀಡಮ್ ಕೊಟ್ಟರು, ನೀನು ಏನು ಕಾರ್ಯಕ್ರಮ ಮಾಡಮ್ಮ. ಇದೆಲ್ಲ ನನಗೆ DK ಶಿವಕುಮಾರ್ ಅವರು ಅವಾಗ ನಗರಾಭಿವೃದ್ಧಿ ಸಚಿವರಾಗಿದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಹೋಗಿ ಕೇಳಿದಾಗ, ಸರ್ ನಾನು ಇಂಥ ಕಾರ್ಯಕ್ರಮ ಮಾಡುತ್ತೆ, ನನಗೆ ಸ್ಪಾನ್ಸರ್ ಮಾಡಿ ಅಂದಾಗ ಅವರು ಏನು ಮರು ಮಾತಾಡದೆ ಕೊಡ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಅದು ನನ್ನ ಇರುವ ಅಂತಃಸತ್ವವೋ ತಾಕತ್ತೋ ಅಥವಾ ಏನೋ ಗೊತ್ತಿಲ್ಲ ನನಗೆ. ಅದು ನನ್ನನ್ನು ನನ್ನ ಕ್ಷೇತ್ರದಲ್ಲಿ ಬೆಳೆಸೋಕೆ ಸಾಧ್ಯ ಆಯಿತು. ಏನಂದರೆ ಎಲ್ಲರೂ ಎದುರಾಗ ಶುರು ಮಾಡಿದರು. ಇವ್ರು ಹೇಳಿದ್ರೆ ಎಲ್ಲ ಮಿನಿಸ್ಟರೇ ಕೇಳ್ತಾರಲ್ಲ, ಈ ಅಮ್ಮನಲ್ಲಿ ಅದೇನಿದೆ, ಅದಕ್ಕೆ ಅದನ್ನೊಂದು ನೆಗೆಟಿವ್ ಗುಂಪನ್ನು ಬೆಳ್ಕೊಂಡಿರುತ್ತೆ. ನಿಮಗೆ ಗೊತ್ತು, ಈ ಅಮ್ಮನಲ್ಲಿ ಅಂಥದ್ದು ಏನಿದೆ. ಉತ್ತರ ಕರ್ನಾಟಕದ ನಾಯಕರು ನನ್ನನ್ನು ಪ್ರೀತಿಸ್ತಿದ್ರು. ನಮ್ಮ ಕಡೆ ಹೆಣ್ಣುಮಗಳು ಅದು ಇಳ್ಕಲ್ ಸೀರೆ ವಿಭೂತಿ ಬುಟ್ಟಿ ಹಚ್ಕೊಂಡು ಹೋಗೋ ತಕ್ಷಣ ಗೊತ್ತಲ್ಲ ಸರ್, ಅವರಲ್ಲೂ ನನ್ನ ಮೇಲೆ ಒಂದು ಅಭಿಮಾನ ಮೂಡ್ತಿತ್ತು. ಹೀಗಾಗಿ ಅವರು ಎಲ್ಲವನ್ನೂ ತಮ್ಮ ಕೋಆಪ್ರೇಷನನ್ನು ಕೊಟ್ಟು ನನ್ನನ್ನು ಬೆಳೆಸೋಕೆ ಸಾಧ್ಯ ಆಯಿತು. ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟರು ಅರ್ನಿಂಗು 2004 ಮತ್ತು 4ರಲ್ಲಿ. ಐ ಆಮ್ ದ ಹೈಯೆಸ್ಟ್ ಅರ್ನಿಂಗ್ ಪ್ರೋಗ್ರಾಮ್ ಆಫೀಸರ್ ಇನ್ ಮೀಡಿಯಾ. 3 ಕೋಟಿ 4 ಕೋಟಿ ಅರ್ನ್ ಮಾಡ್ತಾ ಇದ್ದೆ ಸರ್ ಡಿಪಾರ್ಟ್ಮೆಂಟಿಗೆ. ಅದು ನನ್ನ ಡಿಪಾರ್ಟ್ಮೆಂಟಲ್ಲಿ ಎಸ್ಟಾಬ್ಲಿಷ್ ಆಗೋಕ್ಕೆ ಕಾರಣ ಆಯಿತು. ನಮ್ಮ ಹೈಯರ್ ಆಫೀಸರ್ಸು ನನ್ನ ಮೇಲೆ ಒಲವು ತೋರಿಸೋಕ್ಕೆ. ಶಿ ಈಸ್ ಅ ವೆರಿ ಗುಡ್ ವರ್ಕರ್, ಹರ್ ಕಾಂಟ್ಯಾಕ್ಟ್ಸ್ ಈಸ್ ಟ್ರಮೆಂಡಸ್ ಅಂತ ಹೇಳೋರು. ಇಡೀ ಸರ್ಕಾರದಲ್ಲಿ ಸಾಹಿತ್ಯ ವಲಯ, ಪೊಲೀಸ್ ವಲಯ, ಬ್ಯೂರೋಕ್ರೇಟು, ಪೊಲಿಟಿಷಿಯನ್ಸು ಎಲ್ಲರ ಒಂದು ನೆಟ್ವರ್ಕು ತುಂಬ ಸ್ಟ್ರಾಂಗ್ ಆಯಿತು. 2001ರಿಂದ 2007ರವರೆಗೂ ತುಂಬ ಸ್ಟ್ರಾಂಗ್ ನೆಟ್ವರ್ಕ್ ಆಯಿತು. ಅದು ನನಗೆ ಪ್ರೊಫೆಷ್ನಲಿ ಬೆಳೆಯೋಕ್ಕೆ ಸಾಧ್ಯ ಆಯಿತು, ನಾನು ಹೊರಗಡೆ ಬೆಳೆಯೋಕ್ಕೂ ಸಾಯ್ತು. ಆ ಬೆಳವಣಿಗೆಯನ್ನು ಗಮನಿಸಿದಂಥ ಜೋಶಿಯವರು, ಈ ಹೆಣ್ಮಗಳು ನನಗೆ ನನ್ನ ಬೆಳವಣಿಗೆಗೆ ಸಹಾಯ ಆಗ್ತಾಳೆ, ನನಗೆ ನನ್ನ ಬೆಳವಣಿಗೆಗೆ ಇವಳನ್ನು ಬೆಳೆಸ್ಕೋಬೋದು ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಭಾಳ ಸ್ಟ್ರಾಂಗ್ ಆಗಿ ಇವರು ದೂರದರ್ಶನಕ್ಕೆ ಬರಬೇಕು ಅಂತಲೂ ಹೇಳಿ ರೆಕಮೆಂಡ್ ಮಾಡಿ ನನ್ನನ್ನು ದೂರದರ್ಶನಕ್ಕೆ ಕರೆಸ್ಕೊಂಡ್ರು. ದೂರದರ್ಶನ ಬಂದಮೇಲೆ ಅದೊಂದು ಇನ್ನೊಂದು ಮೆರಾಕಲ್ ಜಗತ್ತು ನನಗೆ ಅದ್ಭುತವಾದ ಒಂದು ಪ್ರಯೋಗಾಲಯ ಆಯಿತು. ಈವನ್ ದೃಶ್ಯ ಮಾಧ್ಯಮದಿಂದ ಬಂದವಳು ಆದರೂ ಕೂಡ ನಾನು ಅನೇಕ 85 ಸಾಧಕರನ್ನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಪರಿಚಯ ಮಾಡಿಕೊಟ್ಟಿದ್ದೆ ಮಾತುಕತೆಯನ್ನು ಕಾರ್ಯಕ್ರಮದ ಮೂಲಕ. ಕವಿತಾ ಲಂಕೇಶು ಮತ್ತು ಇನ್ನೊಬ್ಬರು ಲಂಕೇಶ್ ಪತ್ರಿಕೆಯ ರೇಖಾ ರಾಣಿ ಅನ್ನೋರು ಮತ್ತು ನಾನು ಲಂಕೇಶ್ ಅವ್ರ ಮಗಳು ಕವಿತಾ ಲಂಕೇಶು, 3 ಜನರು ಕರ್ನಾಟಕದ ಎಲ್ಲ ಮೈಲುಗಲ್ಲುಗಳಾದ ಪರ್ಸನಾಲಿಟೀಸನ್ನು ಇಂಟರ್ವ್ಯೂ ಮಾಡಿದ್ವಿ. ಅದು ನನಗೆ ದೃಶ್ಯ ಮಾಧ್ಯಮದ ಬಗ್ಗೆ ಒಲವು ಇತ್ತು. ಹೀಗಾಗಿ ನನಗೆ ಬೇಗ ಗ್ರಾಸ್ಪ್ ಆಗೋಕ್ಕೆ ಕಾರಣ ಆಯಿತು. ಮತ್ತು ಆ ಸಂದರ್ಭದಲ್ಲಿ
ಮಹೇಶ್ ಜೋಶಿಯವರ ನೇಚರು ನನ್ನ ಬೆಂಬಲಿಸುವ ಗುಣವೂ ಇತ್ತು. ಹೀಗಾಗಿ ನಾನು ಬೇಗ ಕೆಲಸವನ್ನು ಕಲ್ತ್ಕೊಂಡೆ ಮತ್ತು ಅವರು ಫ್ರೀಡಮು ಕೊಟ್ಟರು. ಆ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಶರಣ ಕ್ಷೇತ್ರಗಳನ್ನು, ಶರಣರ ಐಕ್ಯ ಸ್ಥಳ, ಕರ್ಮಸ್ಥಳ ಮತ್ತು ಹುಟ್ಟು ಸ್ಥಳ, ಜನ್ಮಸ್ಥಳ, ಇವನ್ನೆಲ್ಲ ಭೇಟಿ ಕೊಡೋಕ್ಕೆ ಶರಣ ಸಾಹಿತ್ಯ ಪರಿಷತ್ತು ಗೌರು ಚನ್ನಬಸಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳನ್ನು ಭೇಟಿ ಮಾಡಿ ಅವರಿಂದ 5 ನಿಮಿಷದ ಆ ಸ್ಥಳ ವಿವರಣೆಯನ್ನು ಕೊಡುವಾಗ ಆ ಶರಣರ ವಚನದೊಂದಿಗೆ ಶುರು ಮಾಡಿದ್ವಿ. ಆಮೇಲೆ ದೂರದರ್ಶನದಲ್ಲಿ ವಚನ ಲೋಕ, ವಚನಾಮೃತ ನಿಮ್ಮ ಕಾಲಕ್ಕೆ? ಹೌದು, ನಂದಿ ಕಾಲದ. ಎಷ್ಟು ಸಾಧ್ಯವೋ ಅಷ್ಟು ವಚನ ಶರಣ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟೆ. ಬಹುಶಃ ಈ ಸಂಪರ್ಕದಿಂದ ಏನಾಯಿತು ಸರ್, ನನಗೆ ನಿಮ್ಮಂಥವರ ಸಂಪರ್ಕ ಹೆಚ್ಚು ಬಂತಲ್ಲ. ಸಾಮಾನ್ಯವಾಗಿ ಅದೇನು ಒಲವೋ ಗೊತ್ತಿಲ್ಲ, ನನ್ನ ಶೆಡ್ಯೂಲು 3 ತಿಂಗಳ ಕ್ವಾರ್ಟರ್ಲಿ ಶೆಡ್ಯೂಲ್ ಇರುತ್ತಲ್ಲ, ಅದರಲ್ಲಿ ಈಗ ನಾನು ವ್ಯಕ್ತಿತ್ವ ವಿವರಣೆ, ವ್ಯಕ್ತಿತ್ವ ವಿಕಸನ, ಅಂಥ ವ್ಯಕ್ತಿತ್ವವನ್ನು ವಿಕಸಿಸುವಂತಹ ಪರ್ಸನಾಲಿಟಿ ಯಾರಿದ್ದಾರೆ ಅಂದರೆ ನನಗೆ ತಕ್ಷಣ ಉಳ್ಳೋದು ಸಿದ್ದು ಯಾಪಲ್ ಪರ್ವಿಯವರು. ಅವರ ವಿದ್ವತ್ತು, ನಿಮ್ಮ ಶಕ್ತಿನೇ ನೆನಪಾಗುತ್ತೆ. ನಿಮ್ಮನ್ನು ಬಿಟ್ಟು ನಾನು ಬೇರೆಯವ್ರು ನೆನಪಾಗಲ್ಲ. ಅಲ್ಲಿ ಜಾತಿ ಖಂಡಿತ ಬರಲ್ಲ. ಆದರೆ ಅಲ್ಲಿ ಏನಾಯಿತು ಅಂದರೆ ಇವರು ಶೆಡ್ಯೂಲಲ್ಲಿ ಬರೋ ಲಿಂಗಾಯತರನ್ನೇ ಕರೀತಾರೆ ಅನ್ನುವ ಅಲಿಗೇಷನು ದೂರದರ್ಶನದಲ್ಲಿ ನನ್ನ ವಿರುದ್ಧವಾಗಿ ಬಂತು. ಆವಾಗ ದೂರದರ್ಶನದ ನಿರ್ದೇಶಕರಾದಂಥ ಜೋಶಿಯವರು ಕರೆದ್ರು, ಏನ್ರಿ ನಿಮ್ಮ ಮೇಲೆ ಅಲಿಗೇಷನ್ ಬರ್ತಾ ಇದೆ, ನೀವು ಬರೀ ಲಿಂಗಾಯತರನ್ನೇ ಕರಿತೀರಂತ. ನಾನು ಶೆಡ್ಯೂಲ್ ಕರೆದೆ. ನನ್ನ ಶೆಡ್ಯೂಲಲ್ಲಿ ಯಾರಾದರೂ ಲಿಂಗಾಯತರು ಇದ್ದಾರ ನೋಡಿ ಅಂದರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಜಾತಿಯ ಆಧಾರಿತವಾಗಿ ನಾನು ಕರೆಯಲ್ಲ, ಪ್ರತಿಭೆಯ ಆಧಾರಿತವಾಗಿ ನಾನು ಕರೆದಿದ್ದೀನಿ. ಅದು ಇವೆಂಚುವಲಿ ಅವ್ರು ಲಿಂಗಾಯತರಾದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಿಮಗೆ ಈಗಲೇ ಹೆಂಗಿದ್ದೀರಿ, ನೀವು ದೂರದರ್ಶನ ಡೈರೆಕ್ಟ್ ಆದರೆ ಏನು ಮಾಡ್ತೀರಿ ಹಂಗಿದ್ರಿ. ನಾನೇನೋ ತಮಾಷೆಯಾಗಿ ಹೇಳಿದ್ದು ನೆನಪು ಸರ್. ನಾನು ಅಕಸ್ಮಾತ್ ಇಲ್ಲಿ ಮುಖ್ಯಸ್ಥಯಾಗಿ ಬಂದರೆ ನೀವು ಶೆಡ್ಯೂಲಿಗೆ ಮಾತ್ರ ಲಿಂಗ ಅಂತೀರ ನೀವು, ನಾನು ಆ ಅವಕಾಶ ದೇವ್ರು ಕೊಟ್ಟರೆ ಆ ಟವರ್ ಇದೆಯಲ್ಲ ಸರ್, ಟವರ್ಗೆ ಲಿಂಗ ಕಟ್ಬಿಡ್ತೀನಿ ಅಂದ್ಬಿಟ್ಟಿದ್ದೆ. ಅಂದರೆ ನಾನು ಒಂದು ಗಟ್ಟಿ ಸ್ವಭಾವದ ಹೆಣ್ಮಗಳು, ಅದು ಏನು ಗೊತ್ತಿಲ್ಲ ನನಗೆ, ನೇರವಾಗಿ ಹೇಳ್ಬಿಡೋಳು ನಾನು. ಅದರ ರಿಪೊಕೇಶನ್ ಏನಾಗುತ್ತೆ ಅನ್ನುವ ಅರಿವು ನನಗಿಲ್ಲ. ಅದು ಅಷ್ಟು ಡಿಪ್ಲೊಮ್ಯಾಟ್ ಆಗಿರುವಂಥ ಅವಶ್ಯಕತೆ ಇರಲಿಲ್ಲ ನೀವು ಸರ್. ನನಗಿಲ್ಲ, ಅದು ಇದ್ದಿದ್ರೆ ನಾನು ಇನ್ನೂ ಏನೇನೋ ಪಡ್ಕೊಳ್ತಾ ಇದ್ದೇನೋ ಗೊತ್ತಿಲ್ಲ ನನಗೆ. ನನಗೆ ಡಿಪ್ಲೊಮಸಿಯ ಒಂದು ಕೊರತೆ ಇದೆ ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಬಹುಶಃ ನಾನು ಡಿಪ್ಲೊಮಸಿ ಇದ್ದು ಬೆಂಗಳೂರಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೇ ಇದ್ದು ಇಷ್ಟೆಲ್ಲ ನೆಟ್ವರ್ಕ್ ಇದ್ದಿದ್ದರೆ ನಾನು ಇನ್ನೂ ಏನೋ ಆಗ್ಬೋದಿತ್ತೇನೋ. ಬಹುಶಃ ನನ್ನಲ್ಲಿ ಏನು ಕೊರತೆ ಇತ್ತು ಅಂತ ನನ್ನನ್ನೇ ನಾನು ಆಂತರಿಕವಾಗಿ ಯೋಚನೆ ಮಾಡಿದಾಗ ಶ್ರಮ ಶಕ್ತಿ ಇದೆ, ಆಮೇಲೆ ರಾತ್ರಿ 24 ಗಂಟೆ ಕೆಲಸ ಮಾಡುವ ಶಕ್ತಿ ಇದೆ, ಜನರ ಬಲ ಇದೆ. ನಾನು ಎಲ್ಲಿ ಬಹುಶಃ ನನಗೆ ಆ ಡಿಪ್ಲೊಮಸಿಯ ಕೊರತೆ ಇದೆಯೇನೋ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ಒಂದೊಂದು ಸಲ ಅನಿಸುತ್ತೆ ಸರ್, ನನ್ನ ಮೂಲ ವ್ಯಕ್ತಿತ್ವವಾಗೇ ಬದುಕೋಣ ಸರ್ ಅಂತ ಅಲ್ವಾ. ಮೂಲ ವ್ಯಕ್ತಿತ್ವ ತೃಪ್ತಿ, ಪಾಸಿಟಿವ್ ಕ್ವಾಲಿಟಿ ನನಗೆ ಸ್ಟ್ರೇಟ್ ಫಾರ್ವರ್ಡ್ ಇಸ್ ಎ ಪಾಸಿಟಿವ್ ಕ್ವಾಲಿಟಿ. ಫಾರ್ವರ್ಡ್. ಆಮೇಲೆ ನಮ್ಮ ಆತ್ಮಸಾಕ್ಷಿ ವಿರೋಧವಾಗಿ ಯಾಕೆ ಬದುಕಬೇಕು? ನಾನು ನಿಮ್ಮನ್ನು ಪ್ಲೀಸ್ ಮಾಡೋಕ್ಕೆ ಸುಳ್ಳು ಯಾಕೆ ಹೇಳಬೇಕು? ನನಗೆ ಬರಲ್ಲ ಅದು. ಹೀಗಾಗಿ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಆಗಾಗ ವಾಗ್ವಿದ್ದಗಳು. ಅವರೇ ಭಾಳ ನಿಮ್ಮನ್ನು ಪ್ರೀತಿಯಿಂದ ಕರ್ಕೊಂಡಿದ್ರು, ಬಟ್ ಅವ್ರಿಗೆ ನೀವು ಮಗ್ಗಲು ಮುಳ್ಳಾದ್ರಿ. ಯಾಕೆಂದರೆ ಎಷ್ಟೋ ಸಲ ಸರ್ ಜನಪ್ರಿಯತೆ ತಮ್ಮ ಸಬಾರ್ಡಿನೇಟ್ ವರ್ಗದವರು ಜನಪ್ರಿಯತೆಯನ್ನು ಅವರು ಹಾಡಾಡಿ ಆ ಪ್ರೋಗ್ರಾಮ್ ಮಾಡಿ ಮೊದಲ ಮಂಜುಳಗ ಅಂದಾಗ ಮಾಡಿದ್ರು. ಆ ಕೆಲವು ಲೋಪಗಳು ನಮಗೆ ತುಂಬ ಹತ್ತಿರದಿಂದ ಗೊತ್ತಾದಾಗ ಅದನ್ನು ನಮಗೆ ಸ್ವೀಕಾರ ಮಾಡೋಕ್ಕಾಗಲ್ಲ. ಅದನ್ನು ವಿರೋಧಿಸುವ ಶಕ್ತಿ ಇದ್ದೇ ಇರುತ್ತೆ. ವಿರೋಧಿಸಿದ್ದೀನಿ ನಾನು. ಅವರ ಎಲ್ಲ ಕೆಲಸಗಳಿಗೆ ನಾವು ಸಾಕ್ಷಿಯಾಗೋಕ್ಕೆ ಸಾಧ್ಯ ಆಗಲ್ಲ, ನಾನು ಆಗಲ್ಲ ಅಂತ ಹೇಳಿದೆ. ಅದನ್ನು ನಿರ್ಭಿಡೆಯಿಂದ ಹೇಳಿಕೊಂಡೇ ಬಂದಿದ್ದೀನಿ, ಹಾಗೆ ಬದುಕಿದ್ದೀನಿ ಸರ್. ನಿಮ್ಮದು ಬೆಸ್ಟ್ ಪ್ರೋಗ್ರಾಮ್ ಅಂದರೆ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸುವಂಥ ಶುಭೋದಯ ಕರ್ನಾಟಕ ಕಾನ್ಸೆಪ್ಟ್ ನಿಮ್ಮದೇ ಸರ್. ಇನ್ನೊಂದು ಅದಕ್ಕಿಂತ ಮುಂಚೆ ನಾನು ಸಂಗಾತಿ ಸಂಪ್ರೀತಿ, ಇದು ದಾಂಪತ್ಯ ನೀತಿ. ಈಗ ಕೌಟುಂಬಿಕ ಜೀವನದ ಆಸಕ್ತಿ ನಿಮ್ಮ ಯುವಕರಲ್ಲಿ, ನಿಮ್ಮ ಹಿಂದೆ ಹೇಳ್ತಾ ಇದ್ರಿ, ಈಗಿನ ಮಕ್ಕಳಿಗೆ ಕುತೂಹಲನೇ ಕಡಿಮೆ ಆಗಿದೆ. ಒಂದು ಏನಂತೀರ ನೀವು, ಇನ್ಸ್ಪಿರೇಷನ್. ಆಮೇಲೆ ಆ ಪ್ರೀತಿ ವಿಶ್ವಾಸದ ರೊಮ್ಯಾಂಟಿಸಿಸಮ್ ಇಲ್ಲ, ಥ್ರಿಲ್ ಇಲ್ಲ. ಅದನ್ನು ಹೆಚ್ಚಿಸೋ ಸಲುವಾಗಿ ಈ ಸಾಮಾಜಿಕ ಮುಖ್ಯವಾದ ದಂಪತಿಗಳನ್ನು ನಾನು ಪರಿಚಯಿಸಬೇಕು ಅಂತ 150 ಶ್ರೇಷ್ಠ ನಾಡಿನ ದಂಪತಿಗಳನ್ನು ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ ಸರ್. ಅದು ಸುಧಾಮೂರ್ತಿ, ನಾರಾಯಣಮೂರ್ತಿ ಅವರನ್ನು ಶುರು ಮಾಡಿ ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ, ಕೃಷಿ ಎಲ್ಲ ವಲಯದ ದಂಪತಿಗಳನ್ನು ಪರಿಚಯಿಸಿದ ಕಾರ್ಯಕ್ರಮ.